ನಾವು ಈಗಾಗ್ಲೇ ಕಲಿತಾ ಬಂದಿದ್ದೇವೆ ಸಭಾಶಾಸ್ತ್ರದ ಕುರಿತಾಗಿ. ಸಭಾಶಾಸ್ತ್ರ ಎಷ್ಟು ಮುಖ್ಯವಾದದ್ದು ಅಂತ ಹೇಳಿದ್ರೆ, ನಾವು ಎಷ್ಟು ಕಲಿತರೂ ಕೂಡ ಈ ಸಭೆ ಕುರಿತಾಗಿ ಸಾಲದು. ಯಾಕೆಂದ್ರೆ ನಾವು ಯೇಸು ಸ್ವಾಮಿ ಬಳಿಗೆ ಹೋಗುವ ತನಕ ಸಭೆ ಎಂಬತಕ್ಕಂತ ಒಂದು ಈ ಅಂಗದಲ್ಲಿ ಶಾಶ್ವತವಾಗಿ ನಾವು ಸ್ವಾಮಿ ಬಳಿಗೆ ಹೋಗೋ ತನಕ ನಾವು ಇರಲೇಬೇಕಾದವ್ರು. ಸಭೆ ಬಿಟ್ಟು ನಮಗ್ ಜೀವನ ಇಲ್ಲ, ಸಭೆ ಬಿಟ್ಟು ನಮ್ಮ ಆತ್ಮಿಕತೆ ಇಲ್ಲ, ಸಭೆ ಬಿಟ್ಟು ನನ್ ಯಾವುದೇ ಸತ್ಯವೇದ ಅಧ್ಯಯನ ಬೋಧನೆ ಏನೇ ಇದ್ರು ಸಭೆ ಒಳಗಡೆ ಇದ್ದುಕೊಂಡು ನಮ್ಮ ಆತ್ಮಿಕ ಜೀವನ ನಡಿಬೇಕೆ ವಿನಃ ಸಭೆ ಹೊರತಾಗಿ ಯಾವುದೂ ಇಲ್ಲ. ಅದಕ್ಕೋಸ್ಕರವಾಗಿ ಈ ಸಭಾಶಾಸ್ತ್ರವನ್ನ ಬಹಳ ಜಾಗರೂಕತೆಯಿಂದ ಕಲಿತಕ್ಕ ಬಹಳ ಶ್ರೇಷ್ಠ ಎಂಬುದಾಗಿ ಹೇಳೋದನ್ನ ನಾನು ಮರೆಯುವುದಿಲ್ಲ. ನಾವೀಗಾಗ್ಲೇ ನೋಡ್ತಾ ಬಂದಿದ್ದೇವೆ, ಈ ಸಭೆಯನ್ನ ಅನೇಕ ವಿಷಯಗಳಿಗೆ ಹೋಲಿಕೆ ಮಾಡ್ತಾ ಬಂದಿರೋದನ್ನ ಓದಿದ್ದೇವೆ. ಕಳೆದ ಸಾರಿ ನಾವು ನೋಡ್ತಾ ಬಂದಿರೋ, ಯಾರಿಗಾರು ನೆನಪಿದೆಯಾ? ಕಳೆದ ಸಾರಿ ನಾವು ಯಾವ್ದಕ್ ನೋಡಿದ್ದೇವೆ? ಸಭೆಯು ಒಂದು ಕುಟುಂಬಕ್ಕೆ ಹೋಲಿಕೆಯಾಗಿದೆ. ಕುಟುಂಬ ಇದು ಒಂದು ಆರ್ಗನೈಸೇಷನ್ಗೆ ಹೋಲಿಕೆ ಮಾಡಲಿಲ್ಲ, ಕುಟುಂಬವನ್ನ ಬೇರೆ ಇನ್ಯಾವುದೋ ಒಂದು ಸಂಸ್ಥೆಗೆ ಹೇಳಲಿಲ್ಲ. ಕುಟುಂಬವನ್ನ ಸತ್ಯವೇದದಲ್ಲಿ ಒಂದು ಸಭೆಯನ್ನ ಒಂದು ಕುಟುಂಬಕ್ಕೆ ಹೋಲಿಕೆ ಮಾಡಿದೆ. ಯಾಕಂದ್ರೆ ಕುಟುಂಬದಲ್ಲಿ ಕ್ಷಮಿಸುವಿಕೆ ಇದೆ, ಕುಟುಂಬದಲ್ಲಿ ಪ್ರೀತಿ ಇದೆ, ಕುಟುಂಬದಲ್ಲಿ ಸಹನೆ ಇದೆ, ತಾಳ್ಮೆ ಇದೆ, ಬಾಂಧವ್ಯ ಇದೆ, ಒಬ್ಬರಿಗೊಬ್ಬರ ಸಂಬಂಧ ಬಹಳ ನಿಕಟವಾಗಿದೆ. ಬೇರೆಯವರಲ್ಲ, ತಂದೆ ತಾಯಿ, ಮಗಳು ಮಗ ಅಥವಾ ಮೊಮ್ಮಗು, ಹೀಗೆ ಒಬ್ಬರಿಗೊಬ್ಬರ ಸಂಬಂಧ ಇರತಕ್ಕಂತ ಕುಟುಂಬಕ್ಕೆ ದೇವರ ವಾಕ್ಯ ಸಭೆಯನ್ನ ಹೋಲಿಕೆ ಮಾಡ್ತದೆ. ಈಗ ಈ ದಿನ ಸಭೆ ಇನ್ಯಾವುದಕ್ಕೆ ಹೋಲಿಕೆಯಾಗಿದೆಯಪ್ಪ ಅಂತ ಹೇಳಿದ್ರೆ, ಸಭೆ ಕ್ರಿಸ್ತನ ಮೊದಲಗಿತ್ತಿಗೆ ಹೋಲಿಕೆಯಾಗಿದೆ. ಮೊದಲಗಿತ್ತಿಗೆ ಹೋಲಿಕೆಯಾಗಿದೆ. ನೋಡ್ರಿ, ಎಂತ ಒಂದು ವಿಶೇಷ ಅಂದ್ರೆ, ಒಬ್ಬ ಅನ್ಯನಿಗೆ ಸಭೆಯನ್ನ ಒಬ್ಬ ಮೊದಲಗಿತ್ತಿಗೆ ಹೋಲಿಕೆ ಮಾಡಿದೆ ಅಂತಂದ್ರೆ, ಅಯ್ಯೋ ಇದ್ಯಾಕೆ ಹೀಗೆ, ಯಾಕೆ ಒಂದು ಬ್ರೈಡ್ಗೆ ಹೋಲಿಕೆ ಮಾಡಿದೆ, ಮದುವೆ ಆಗುವಂತ ಹುಡುಗಿಗೆ ಯಾಕೆ ಹೋಲಿಕೆ ಮಾಡಿದೆ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ, ಈ ಸಭೆ ಚರ್ಚ್ಗೂ ಇದಕ್ಕೂ ಏನಪ್ಪ ಹೋಲಿಕೆ ಎಂಬುದಾಗ ಆಶ್ಚರ್ಯ ಪಡ್ತಾರೆ. ಆದ್ರೆ ನಿಮಗೂ ನನಗೂ ಗೊತ್ತು ಅದರ ಮಹತ್ವ ಏನು ಅಂತ ಹೇಳಿ. ಹಾಗೆ ನೋಡುವ ಹಾಗೆ ಈ ದಿನ ಸಹಾಯ ಮಾಡ್ಲಿ. ಎರಡನೇದಾಗಿ ನಾವು ಈಗ ನೋಡ್ತಾ ಇದ್ದೇವೆ, ಸಭೆಯು ಕ್ರಿಸ್ತನ ಮೊದಲಗಿತ್ತಿಗೆ ಹೋಲಿಕೆಯಾಗಿದೆ. ಚರ್ಚ್ ಈಸ್ ಕಂಪೇರ್ಡ್ ವಿತ್ ದ ಬ್ರೈಡ್ ಅಂಡ್ ಬ್ರೈಡ್ ಗ್ರೂಮ್. ದಯವಿಟ್ಟು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಓದುವವರು ದಯವಿಟ್ಟು ಸಹಾಯ ಮಾಡ್ರಿ, ಓದಿ. ಕೊರಿಂಥದವರಿಗೆ ಬರೆದಂತ 2ನೇ ಪತ್ರಿಕೆ 11ನೇ ಅಧ್ಯಾಯ 2ನೇ ವಚನ. ಕೊರಿಂಥದವರಿಗೆ ಬರೆದಂತ 2ನೇ ಪತ್ರಿಕೆ 11ನೇ ಅಧ್ಯಾಯ 2ನೇ ವಚನ. ಯಾಕಂದರೆ ದೇವರಲ್ಲಿರುವಂತಹ ಚಿತ್ತದಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ, ನಿಮ್ಮನ್ನ ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ನಿಕೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನ ಆತನಿಗೆ ನಿಶ್ಚಯ ಮಾಡಿದನಲ್ಲ. ನೋಡಿ, ಅಲ್ಲಿ ವಾಕ್ಯ ಹೇಳ್ತದೆ, ಯಾಕಂದ್ರೆ ದೇವರಲ್ಲಿರುವಂತ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸ್ತೇನೆ, ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೆನಲ್ಲ ಎಂಬುದಾಗಿ ಹೇಳ್ತಾರೆ. ಅಥವಾ ಇನ್ನೂ ಸರಳವಾದ ಭಾಷೆಯಲ್ಲಿ ಹೇಳ್ಬೇಕು ಅಂತ ಅಂದ್ರೆ, ಯೇಸು ಕ್ರಿಸ್ತನೆಂಬತಕ್ಕಂಥ ಮೊದಲಿಂಗನಿಗೆ ಸಭೆ ಎಂಬತಕ್ಕಂಥ ಮೊದಲಗಿತ್ತಿ ಎಂಬತಕ್ಕಂಥ ಕನ್ಯೆಯನ್ನ ವಿವಾಹವಾಗ್ಲಿಕ್ಕಾಗಿ ನಿಶ್ಚಯ ಆಗಿದೆ ಅಥವಾ ನಿಶ್ಚಿತಾರ್ಥವಾಗಿದೆ. ಇಂಗ್ಲಿಷ್ ಭಾಷೆನಲ್ಲಿ ಹೇಳ್ಬೇಕಂದ್ರೆ ಎಂಗೇಜ್ಮೆಂಟ್ ಆಗಿದೆ. ಯಾರ ಜೊತೆನಲ್ಲಿ? ಕ್ರಿಸ್ತನ ಜೊತೆಯಲ್ಲಿ ಸಭೆ ಎಂಬತಕ್ಕಂಥ ಮೊದಲಗಿತ್ತಿಗೆ ವಿವಾಹ ಪೂರ್ವಕ ನಿಶ್ಚಿತಾರ್ಥ ನಡೆದು ಹೋಗಿದೆ. ಯಾವಾಗ ನಡೆದು ಹೋಗಿದೆ ಅದು? ನಮ್ಗೆಲ್ಲ ಹೇಗ್ ಗೊತ್ತಾಗ್ತದೆ ಯಾವಾಗ ನಡೆದಿದೆ ಅಂತ ಹೇಳಿ? ನಮ್ಮೆಲ್ರಿಗೂ ಒಂದು ಸರಳವಾದಂತ ಸತ್ಯ ಗೊತ್ತಿದೆ. ಯಾವಾಗ ನಾವು ಯೇಸು ಸ್ವಾಮಿಯನ್ನ ನನ್ನ ರಕ್ಷಕನು, ಒಡೆಯನು, ನನ್ನ ಪಾಪ ಪರಿಹಾರಕನು, ನನ್ನ ಗುರುವು ಎಂಬುದಾಗಿ ಒಪ್ಪಿಕೊಂಡೆವೋ ಆ ದಿನವೇ ವೈಯಕ್ತಿಕವಾಗಿ ಕ್ರಿಸ್ತನೊಟ್ಟಿಗೆ ನನಗೆ ಸಂಬಂಧ ಬೆಳೆಯಿತು. ಸಭೆಗೆ ನಾವು ಅಂಗಗಳಾದೆವು. ಸ್ಥಳೀಯ ಸಭೆಗೂ ಕೂಡ ಅಂಗಗಳಾಗಿದ್ದೇವೆ, ಸಾರ್ವತ್ರಿಕವಾದಂತ ಸಭೆಗಳಿಗೂ ಕೂಡ ನಾವು ಅಂಗಗಳಾಗಿದ್ದೇವೆ.
ಹಾಗೆ ಅಂಗಗಳ ಆದ ಕ್ಷಣವೇ ನಾವು ಕ್ರಿಸ್ತನೊಂದಿಗೆ ನಿಶ್ಚಿತಾರ್ಥದ ಒಡಂಬಡಿಕೆಗೆ ಸಹಿ ಹಾಕಿದ ಹಾಗೆ ಆಗಿದೆ. ಇದೆಲ್ಲವೂ ಕೂಡ ಸಾಧಾರಣವಾದಂತ ಒಬ್ಬ ಹೊಸ ವಿಶ್ವಾಸಿಗೆ ಅರ್ಥ ಆಗೋದಿಲ್ಲ. ಸಾಧಾರಣವಾದಂತ ಸತ್ಯವೇದದ ಜ್ಞಾನ ಇಲ್ಲದೆ ಇರ್ತಕ್ಕಂಥ ಸತ್ಯವೇದವನ್ನ ಓದದೇ ಇರ್ತಕ್ಕಂಥ ವಿಶ್ವಾಸಿಗಳಿಗೆ ಇದು ಕಸಿವಿಸಿ ಆಗ್ತದೆ. ಏನಪ್ಪಾ ಎಂಗೇಜ್ಮೆಂಟ್ ಅಂತಾರೆ, ಮದುವೆ ಅಂತಾರೆ, ಕನ್ನಿಕೆ ಅಂತಾರೆ, ಇದು ಏನು ಗೊತ್ತಾಗಲ್ಲ. ಯಾಕಂದ್ರೆ those who know the scripture, those who study the Bible, they can only understand the spiritual meanings of the Bible. ಸತ್ಯವೇದದ ಆಳದ ಅರ್ಥಗಳನ್ನ ಒಬ್ಬ ಆತ್ಮಿಕ ಮನುಷ್ಯನು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲ. ಶಾರೀರಿಕವಾದಂತ ಮನುಷ್ಯರಿಗೆ ಅರ್ಥವಾಗುವುದಿಲ್ಲ. ಈಗಾಗ್ಲೇ ಆ ವಾಕ್ಯವನ್ನು ಕೂಡ ನಾವು ನೋಡಿದ್ದೇವೆ. ಈ ರೀತಿಯಾಗಿ ಹೇಳುವಾಗ ಪೌಲನಿಗೆ ದೇವರು ಪ್ರೇರೇಪಣೆ ಮಾಡಿ ಈ ವಾಕ್ಯವನ್ನು ಬರೆದಿರುವಾಗ ಏನಿದ್ರ ವಿಶೇಷ ಅರ್ಥ ಏನಂದ್ರೆ, ಈಗ ಪೌಲನು ಒಬ್ಬ ಯಹೂದಿ, ನಿಮಗೂ ನನಗ್ ಗೊತ್ತಿದೆ. ಮತ್ತೆ ಅನೇಕ ಸಮಯ ಈ ಪತ್ರಿಕೆಗಳನ್ನು ಬರೆಯುವಾಗ ನಾವು ಕೊರಿಂಥ ಸಭೆಯಲ್ಲಾಗಲಿ ಅಥವಾ ಎಫೆಸ ಸಭೆಯಲ್ಲಾಗ್ಲಿ ಅಥವಾ ಬೇರೆ ಯಾವುದೇ ಸಭೆಗಳಲ್ಲಾಗ್ಲಿ ಸತ್ಯವೇದ ನೋಡುವಾಗ ಕೇವಲ ಅನ್ಯರು ಮಾತ್ರವೇ ಇದ್ದಂತ ಸಭೆ ಎಲ್ಲೂ ಇರಲಿಲ್ಲ. ಅನ್ಯರು ಮಾತ್ರ ಅಂದ್ರೆ ಅಪಾರ್ಟ್ ಫ್ರಮ್ ಜ್ಯೂಸ್, ಯಹೂದಿಗಳಲ್ಲದೆ ಬರೀ ಅನ್ಯರೇ ಇದ್ದಂತ ಯಾವ ಸಭೆಗಳು ಇಲ್ಲ. ಎಲ್ಲಾ ಸಭೆಗಳಲ್ಲೂ ಯಹೂದ್ಯರು ಇದ್ರು, ಅನ್ಯರು ಇದ್ರು, ಬೇರೆ ಬೇರೆ ಮತ ಕುಲಕ್ಕೆ ಸೇರಿದವರು ಕೂಡ ರಕ್ಷಣೆ ಹೊಂದಿ ಬಂದು ಅವೆಲ್ಲವೂ ಕೂಡ ಸಭೆಯಾಗಿ ಸೇರಿ ಬರ್ತಾ ಇದ್ರು. ಆದರೆ ದೇವರಾತ್ಮನು ಪೌಲನ ಮೂಲಕವಾಗಿ ಹೇಳುವುದೇನೆಂದ್ರೆ, ಇಲ್ಲಿ ಒಬ್ಬ ಯಹೂದ್ಯ ಸಾಂಪ್ರದಾಯಿಕವಾಗಿ ವಿವಾಹವಾಗುವುದಕ್ಕಿಂತ ಮುಂಚೆ ಆಗುವ ನಿಶ್ಚಿತಾರ್ಥದ ಕುರಿತ ಹಿನ್ನೆಲೆಯಿಂದ ಈ ವಾಕ್ಯಗಳು ಬರೆಯಲ್ಪಟ್ಟಿದೆ. ಬಹುಶಃ ದೇವರ ಆಲೋಚನೆ ಏನು ಅಂದ್ರೆ, ಯಹೂದ್ಯ ಸಂಪ್ರದಾಯದ ಪ್ರಕಾರವಾಗಿ ನಿಶ್ಚಿತವಾದ ಆದ್ರೆ ಒಬ್ಬ ಕನ್ನಿಕೆ ಹೇಗೆ, ಒಬ್ಬ ಮದಲಿಂಗನು ಹೇಗೆ, ಆ ದೃಷ್ಟಿಯನ್ನು ಇಟ್ಟುಕೊಂಡು ಈ ವಾಕ್ಯಗಳು ಬರೆಯಲ್ಪಟ್ಟಿದೆ. ನಾನು ಪುನಃ ಹೇಳ್ತಿದ್ದೀನಿ. ಯಾಕೆ ಅಂದ್ರೆ ಈ ಲೋಕದಲ್ಲಿ ವಿವಾಹ ನಿಶ್ಚಿತಾರ್ಥವಾಗುವುದನ್ನ ನಾವು ನೋಡಿದ್ದೇವೆ. ಅದು ಅವರವರ ಧರ್ಮ, ಅವರವರ ಜಾತಿ, ಅವರವರ ಉಪಜಾತಿ, ಅವರವರದ ಆ ಪ್ರಾದೇಶಿಕವಾದಂತ ಸಾಂಪ್ರದಾಯಗಳಿಗೆ ಅನುಗುಣವಾಗಿ ನಡೆಯುತ್ತದೆ. ಎಲ್ಲವೂ ಒಂದೇ ರೀತಿಯಾಗಿ ನಡೆಯುವುದಿಲ್ಲ. ಹಿಂದೂಗಳದ್ದು ಎಂಗೇಜ್ಮೆಂಟೇ ಬೇರೆ ಆಗಿರ್ತದೆ, ಕ್ರೈಸ್ತರ ಎಂಗೇಜ್ಮೆಂಟೇ ಬೇರೆ ಆಗಿರ್ತದೆ, ಜೈನರದೇ ಬೇರೆ, ಮುಸ್ಲಿಮ್ಸ್ದೇ ಬೇರೆ, ಪಾರಸಿಯರದೇ ಬೇರೆ, ಸಿಖ್ಖರದೇ ಬೇರೆ. ಹೀಗೆ ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಜಾತಿ ಕುಲಕ್ಕನುಸಾರವಾದವರು ಅವರವರಿಗೆ ತಕ್ಕಂತೆ ಈ ನಿಶ್ಚಿತಾರ್ಥವನ್ನು ನೆರವೇರಿಸ್ತಾರೆ. ಆದ್ರೆ ಸತ್ಯವೇದದಲ್ಲಿ ಹೇಳುವಂತ ಈ ವಾಕ್ಯ ನಿಶ್ಚಿತಾರ್ಥ ಎಂಬತಕ್ಕಂಥ ಪದದ ಹಿನ್ನೆಲೆ ಯಹೂದ ಧರ್ಮದ ವಿವಾಹ ಪೂರ್ವಕವಾಗಿ ಆಗುವಂತ ನಿಶ್ಚಿತಾರ್ಥದ ಆಲೋಚನೆ ಇಟ್ಕೊಂಡು ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ವಾಕ್ಯನ ಬರೆಯಲ್ಪಟ್ಟಿದೆ. ಹೇಗೆ ನಾವು ಬಹುಶಃ ಭಾರತೀಯರು ಯಹೂದ್ಯರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಯಹೂದ್ಯರ ಆ ಸಂಸ್ಕೃತಿಯನ್ನ, ಅವರ ಹಿಂದಿನ ಆ ಆಚಾರ ವಿಚಾರಗಳನ್ನ ಅರ್ಥ ಮಾಡಿಕೊಳ್ಳುವುದು ನಮಗಲ್ಲದೇನೆ ಭಾರತೀಯರಿಗೆ ಅಥವಾ ಏಷ್ಯಾ ಖಂಡದಲ್ಲಿರ್ತಕ್ಕಂಥವರಿಗೆ ಬಿಟ್ಟು ಬೇರೆಯವ್ರಿಗೆ ಹೆಚ್ಚಾಗಿ ಇದು ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಏಷ್ಯಾ ಖಂಡದಲ್ಲಿರ್ತಕ್ಕಂಥ ನಾವು ಇಸ್ರಾಯೇಲ್ರ ಸಂಸ್ಕೃತಿಯನ್ನು ಬೇಗ ಅರ್ಥ ಮಾಡಿಕೊಳ್ಬಹುದು. ಯಾಕಂದ್ರೆ ನಾವು ಸಹ, ನಮ್ಮ ಪೂರ್ವಿಕರು ಸಹ ಅಂಥದೇ ಆದ ಸಂಸ್ಕೃತಿಯಲ್ಲಿ ಬೆಳೆದು ಬಂದಿರತಕ್ಕಂಥವ್ರು. ಹಾಗಾಗಿ ನಮಗೆ ಇದು ಬಹಳ ಹೆಚ್ಚಿನದಾಗಿ ಅರ್ಥವಾಗ್ತದೆ. ನಾವೀಗಾಗ್ಲೇ ನೋಡಿದ ಪ್ರಕಾರ ಕ್ರಿಸ್ತನ್ ಎಂಬತಕ್ಕಂಥ ಮೊದಲಿಂಗನಿಗೆ ಸಭೆ ಎಂಬ ಮೊದಲಗಿತ್ತಿಯು ನಿಶ್ಚಿತಾರ್ಥವಾಗಿದೆ ಎಂಬುದಾಗಿ ಕೊರಿಂಥ ಪತ್ರಿಕೆ 2 ಕೊರಿಂಥ 11:2 ಓದಿದೆ. ಮೊಟ್ಟ ಮೊದಲನೇದಾಗಿ ನಮ್ಮೆಲ್ರಿಗೂ ಒಂದು ಎಚ್ಚರಿಕೆ ಮಾತನ್ನ ಈ ವಾಕ್ಯದಿಂದ ಹೇಳಿ ನಾನು ಮುಂದಕ್ಕೆ ಹೋಗ್ತೇನೆ. ಈ ರೀತಿಯಾಗಿರುವಾಗ ಯೇಸು ಸ್ವಾಮಿಯ ಆ ಪರಿಶುದ್ಧವಾದಂತ ಸಭೆಯ ಅಂಗಗಳಾಗಿರುವಾಗ ಈ ವಾಕ್ಯವನ್ನ ಬಹಳಷ್ಟು ದುರ್ಬೋಧಕರು ದುರುಪಯೋಗ ಮಾಡಿಕೊಂಡು ಸುಳ್ಳು ಬೋಧನೆ ಮಾಡಿ ಸತ್ಯ ವಿಶ್ವಾಸಿಗಳನ್ನ ದಾರಿ ತಪ್ಪಿಸುವುದನ್ನು ಸಹ ನಾನು ಕಂಡಿದ್ದೇನೆ. ಏನಂದ್ರೆ, ಯೆಹೋವನ ಸಾಕ್ಷಿಗಳು ಬಹಳಷ್ಟು ಸಾರಿ ಮಾತಾಡುವಾಗ ಈ ವಾಕ್ಯವನ್ನು ಕೂಡ ಅವರು ಉದಾಹರಣೆಯಾಗಿ ತೆಗೆದುಕೊಳ್ಳುವುದನ್ನ ನಾನು ಕೇಳಿದ್ದೇನೆ. ಅದಕ್ಕೆ ಸರಿಯಾಗಿ ಉತ್ತರವನ್ನು ಕೂಡ ನಾನು ಕೊಟ್ಟಿದ್ದೇನೆ. ಏನಂದ್ರೆ, ಅವ್ರು ಹೇಳುವಾಗ
ಯೇಸು ಕ್ರಿಸ್ತನಿಗೆ ಅವರು ಯೇಸು ಸ್ವಾಮಿ ಎಂಬುದಾಗಿ ಹೇಳೋದು ಕೂಡ ಸ್ವಲ್ಪ ಕಷ್ಟ. ಯೇಸು ಕ್ರಿಸ್ತನಿಗೆ ಈ ನೀವು ನಂಬಿರ್ತಕ್ಕಂಥ ವಾಕ್ಯದಲ್ಲಿಯೇ ಬರೆದಿದೆ, ವಿವಾಹ ನಿಶ್ಚಿತಾರ್ಥ ಆಗಿತ್ತು, ಇನ್ನು ಮುಂದಕ್ಕೆ ಹೋದ್ರೆ ಆತನಿಗೆ ವಿವಾಹವಾಗಿತ್ತು, ಆತನಿಗೂ ಕೂಡ ನಮ್ಮ ಹಾಗೆಯೇ ಹೆಂಡತಿ ಇದ್ದಳು, ನಮ್ಮ ಹಾಗೆಯೇ ಮಕ್ಕಳಿದ್ದರು ಎಂಬುದಾಗಿ ಹೇಳಲಿಕ್ಕೆ, ದುರ್ಬೋಧನೆ ಮಾಡ್ಲಿಕ್ಕೆ ಈ ವಾಕ್ಯವನ್ನು ಸಹ ಉಪಯೋಗಿಸ್ತಾರೆ. ನೋಡಿ, ಅಲ್ಲಿ ಹೇಳಿದೆ, ಅದನ್ನೇ ಓದ್ತಾರೆ ಏನಂತ, ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ, ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮಗೆ ಆತನಿಗೆ ನಿಶ್ಚಯ ಮಾಡಿದೆಯಲ್ಲ. ನಿಶ್ಚಯ ಅಂತ ಹೇಳಿದ್ರೆ ಎಂಗೇಜ್ಮೆಂಟ್ ಆಗಿದೆಯಲ್ಲ. ಹಾಗಾದ್ರೆ ಯೇಸುವಿಗೂ ಕೂಡ ವಿವಾಹವಾಗಿತ್ತು, ಯೇಸುವಿಗೂ ಕೂಡ ಪತ್ನಿ ಇದ್ದಳು, ಯೇಸುವಿಗೂ ಕೂಡ ಮಕ್ಕಳಿದ್ದರು ಎಂಬುದಾಗಿ ಹೇಳಲಿಕ್ಕೆ ಪ್ರಾರಂಭಿಸ್ತಾರೆ. ನನ್ನ ಪ್ರೀತಿಯ ದೇವಜನರೇ, ನಿಮಗೂ ಕೂಡ ಈ ರೀತಿಯಾದಂಥ ದುರ್ಬೋಧನೆ ನೀವು ಕೇಳಿರಬಹುದು, ನಿಮ್ಮನ್ನು ಕೂಡ ಅನೇಕರು ಈ ರೀತಿಯಾಗಿ ಇರಬಹುದು. ಆದ್ರೆ ಇದು ಈ ದುರ್ಬೋಧಕರು, ಸುಳ್ಳು ಬೋಧಕರು ಹೇಳುವಂತ ಶಾರೀರಿಕವಾದ ವಿವಾಹ ಅಲ್ಲ. ನನ್ನ ಕರ್ತನು, ನಮ್ಮ ಒಡೆಯನು, ನನ್ನ ದೇವರು, ಆತನು ದೇವರಾಗಿರುವುದರಿಂದ ಆತನಿಗೆ ವಿವಾಹವಿಲ್ಲ, ಆತನಿಗೆ ಹೆಂಡತಿ ಇಲ್ಲ, ಆತನಿಗೆ ಮಕ್ಕಳಿಲ್ಲ. ಈ ಭೌಮಿಕವಾದ ಯಾವುದೇ ಶಾರೀರಿಕ ಸಂಬಂಧಗಳು ಕ್ರಿಸ್ತನಿಗೆ ಹೋಲಿಕೆ ಆಗುವುದಿಲ್ಲ. ಇದೊಂದು ಆತ್ಮೀಕವಾದಂತ ಅರ್ಥದಲ್ಲಿ ಹೇಳಲ್ಪಟ್ಟಿದೆ. ಇದನ್ನ ಅನೇಕರು ದುರ್ಬೋಧನೆ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ವಾಕ್ಯವನ್ನ ಗಮನಿಸ್ಬೇಕೆಂಬುದನ್ನು ನಾನು ಕೇಳ್ಕೊಳ್ತೇನೆ. ಇದನ್ನ ಸರಿಯಾಗಿ ಅವ್ರಿಗೆ ಉತ್ತರ ಕೊಡ್ರಿ. ಹೀಗೆ ಹೇಳುವುದ್ರ ಮೂಲಕ ಅವ್ರು ಏನ್ ಸ್ಥಾಪನೆ ಮಾಡ್ತಾರೆ ಅಂದ್ರೆ, ಓ, ಯೇಸು ಕ್ರಿಸ್ತನು ನಮ್ಮ ಹಾಗೆ ಒಬ್ಬ ಮನುಷ್ಯನು, ಆತನು ದೇವರಲ್ಲ. ವಿವಾಹ ಆಗಿರುವುದಾದ್ರೆ ಆತನು ನಮ್ಮ ಹಾಗೆ, ಆತನಿಗೆ ಶಾರೀರಿಕವಾದಂತ ಆಶೆ ಆಕಾಂಕ್ಷೆಗಳಿದ್ದವು. ಆಗಿರುವುದಾದ್ರೆ ಆತನು ದೇವರಲ್ಲ. ಹೀಗೆ ಒಂದೊಂದು ಹಂತವಾಗಿ ವಾಕ್ಯವನ್ನು ಉಪಯೋಗಿಸೋದನ್ನ ನೋಡಿದೆ. ಪ್ರಕಟಣೆ ಪುಸ್ತಕದಲ್ಲಿ ಬರ್ದಿರ್ತಕ್ಕಂಥ ಇಗೋ ಆತನಿಗೆ ವಿವಾಹವಾಗುವ ಕನ್ನಿಕೆ ಎಂಬುದಾಗಿ ಹೇಳ್ತಾ ಆ ವಾಕ್ಯವನ್ನು ಓದುವಾಗ ಅದನ್ನು ಕೂಡ ಉಪಯೋಗಿಸೋದನ್ನ ನಾನು ಕೇಳಿದೆ. ಅವ್ರಿಗೆ ನಾನು ಸರಿಯಾಗಿ ಉತ್ತರ ಕೊಟ್ಟಿದ್ದೇನೆ ನನ್ನ ಹತ್ರ ಬಂದು ಮಾತಾಡುವಾಗ. ಇನ್ನೊಮ್ಮೆ ಅವ್ರು ಬರಲಿಲ್ಲ. ನೀವು ಕೂಡ ಎಚ್ಚರಿಕೆಯಾಗಿರ್ಬೇಕು, ಇದು ಆ ಉದ್ದೇಶದಿಂದ ಅಲ್ಲ. ಅದನ್ನ ಹೇಳಿ ನಾನು ಮುಂದಕ್ಕೆ ಹೋಗ್ತೇನೆ. ಹೇಗೆ ಈ ನಿಶ್ಚಿತಾರ್ಥ ಎಂಬತಕ್ಕಂಥ ಪದಕ್ಕೆ ಈ ಹಿಬ್ರೂ ಭಾಷೆಯಲ್ಲಿ ಬರೆದಿರ್ತಕ್ಕಂಥದ್ದು ಇರೋಸಿನ್, ERUSIN, ಇರುಸಿನ್ ಅಂತ ಕರೀತಾರೆ. ಅಂದ್ರೆ ಎಂಗೇಜ್ಮೆಂಟ್ ಅಂತ ಹೇಳಿ. ವಿವಾಹಕ್ಕೆ ಏನಂತ ಕರೀತಾರೆ? ನಿಸ್ಸೀನ್. ಏನ್ ನಿಸ್ಸೀನ್ ಅಂದ್ರೆ NISSUIN. ಇದನ್ನ ವಿವಾಹ, ನಿಸ್ಸೀನ್ ಎಂಬುದಾಗಿ ಕರೀತಾರೆ. ಈ ನಿಶ್ಚಿತಾರ್ಥ ಆದ್ಮೇಲೆ ಒಬ್ಬ ಯಹೂದ್ಯ ಸ್ತ್ರೀ ಅಂತ ಹೇಳಿದ್ವಿ, ಕನ್ನಿಕೆ, ಒಬ್ಬ ಯಹೂದ್ಯ ವರನೊಂದಿಗೆ ನಿಶ್ಚಿತ ಆದ್ಮೇಲೆ ನಿಶ್ಚಿತವಾದಂತ ಕನ್ನಿಕೆಯು ತನ್ನ ತಂದೆಯ ಮನೆಯಲ್ಲೇ ಉಳ್ಕೊಳ್ತಾಳೆ ಮದುವೆ ಆಗುವ ತನಕ. ಅಲ್ಲಿಯ ತನಕ ಆಕೆ ಶುದ್ಧಳಾಗಿ ಆ ಒಬ್ಬನೇ ಪುರುಷನನ್ನ ಎದುರು ನೋಡುತ್ತಾ ತನ್ನ ವಿವಾಹಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾ, ಅದರಲ್ಲೂ ಆ ಬೂಟೆದಾರಿ ವಸ್ತ್ರಗಳನ್ನ ನೇಯುವುದರಲ್ಲಿ, ಸಿದ್ಧ ಮಾಡಿಕೊಳ್ಳುವುದರಲ್ಲಿ, ಬೇಕಾದಂತ ಎಲ್ಲವುಗಳನ್ನ ಸಿದ್ಧ ಮಾಡಿಕೊಳ್ಳುವುದರಲ್ಲಿ ಈ ಕನ್ನಿಕೆ ನಿರತಳಾಗಿರುತ್ತಾಳೆ. ಸಹಜವಾಗಿ ಇದು ಹೆಚ್ಚು ಕಡಿಮೆ 1 ವರ್ಷದವರೆಗೂ ಕೂಡ ಆತನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ದೇ ಇರ್ಬೋದು, ಅಥವಾ ಇನ್ನೂ ಜಾಸ್ತಿ ಇರ್ಬೋದು, ಗೊತ್ತಿಲ್ಲ. ಅದು ಈ ಸತ್ಯವೇದದ ಹಿನ್ನೆಲೆಯಲ್ಲಿ ನೋಡುವಾಗ ಯಾವಾಗ ಬಂದು ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು, ಯಾವಾಗ ಬೇಕಾದ್ರೂ ನಿಶ್ಚಿತ ಆಗಿರ್ತಕ್ಕಂಥ ವಧುವನ್ನು ಬಂದು, ಇಗೋ ನಾನು ಬಂದಿದ್ದೇನೆ, ಈಗ ನಿಶ್ಚಯ ವಿವಾಹಕ್ಕೆ ನಾವು ಹೋಗೋಣ ಬಾ ಎಂಬುದಾಗಿ ಕರೀಬಹುದು. ಅದು ವರನಿಗೆ ಸಂಬಂಧಪಟ್ಟ ವಿಚಾರ. ವಧುವಿನ ಕೆಲಸ ಏನಂದ್ರೆ ಆಕೆ ಆತನಿಗೋಸ್ಕರವಾಗಿ ಶುದ್ಧಳಾಗಿ ಸಿದ್ಧಳಾಗಿ ಕಾಯ್ಬೇಕಾಗಿತ್ತು. ಅದೇ ಅವರ ಸಂಪ್ರದಾಯ. ನಾವು ಅದಕ್ಕೋಸ್ಕರವಾಗಿಯೇ 2 ಕೊರಿಂಥ 11ನೇ ಅಧ್ಯಾಯ 2ನೇ ವಚನದಲ್ಲಿ ಓದಿದ್ದೇವೆ, ಶುದ್ಧ ಕನ್ನಿಕೆ ಎಂಬುದಾಗಿ ಹೇಳ್ತಾರೆ, ಶುದ್ಧ ಸ್ತ್ರೀ ಎಂಬುದಾಗಿ ಹೇಳೋದಿಲ್ಲ. ನಾನಿಲ್ಲಿ 2 ಪದಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಭೆ ಎಂಬತಕ್ಕಂಥ ಕನ್ನಿಕೆ ಎಂಬುದಾಗಿ ಬರ್ದಿದೆಯೇ ಹೊರತು ಸಭೆ ಎಂಬ ಸ್ತ್ರೀ ಎಂಬುದಾಗಿ ಬರ್ದಿಲ್ಲ. ಇಲ್ಲಿ ಏನ್ ಅರ್ಥ? ಇದು ನಿಮ್ಮೆಲ್ರಿಗೂ ಗೊತ್ತಿದೆ. ಕನ್ನಿಕೆ ಎಂಬುದಾಗ ಹೇಳುವಂತಹ ಪದದ ಇಂಗ್ಲಿಷ್ ಅರ್ಥ ವರ್ಜಿನ್, VIRGIN, ವರ್ಜಿನ್ ಎಂಬುದಾಗಿ ಬರ್ದಿದೆ.
ನೀವು ಸ್ತ್ರೀ ಎಂಬತಕ್ಕಂಥ ಪದಕ್ಕೆ ಬರೆದಿರ್ತಕ್ಕಂಥದ್ದು ಅನೇಕ ಸಮಯದಲ್ಲಿ ಇದೆ. ನಾವು ಜ್ಞಾನೋಕ್ತಿ 31ನೇ ಅಧ್ಯಾಯದಲ್ಲಿ ಬರೆದಿದೆಯಲ್ಲ, ಅದು ಸ್ತ್ರೀ ಅಥವಾ ವಿವಾಹಿತಳು ಅಂತ. ಆದ್ರೆ ಇಲ್ಲಿ ಬರೆದಿರ್ತಾರ ವಿವಾಹಿತಳಲ್ಲ, ನಿಶ್ಚಿತಾರ್ಥವಾಗಿರ್ತಕ್ಕಂಥ ಕನ್ನಿಕೆ. ಕನ್ನಿಕೆ ಎಂಬುದಾಗಿ ಹೇಳುವಂತ ಕನ್ನಡದ ಇನ್ನೊಂದು ಅರ್ಥ ಏನಪ್ಪಾ ಅಂದ್ರೆ, ಪುರುಷನನ್ನ ಅರಿಯದವಳು, ಶಾರೀರಿಕ ಸಂಬಂಧ ಇಲ್ಲದೆ ಇರ್ತಕ್ಕಂಥವಳು ಅಂತ. ಇವತ್ತು ಸಭೆ ಯೇಸು ಕ್ರಿಸ್ತನೆಂಬ ಮೊದಲಿಂಗನಿಗೆ ನಿಶ್ಚಿತಾರ್ಥವಾಗಿದೆ, ಆದರೆ ಅದು ಕನ್ನಿಕೆಯಾಗಿದೆ ಎಂಬುದನ್ನ ನಾವು ಮರಿಬಾರದು. ನಾನು ಮುಂದಕ್ಕೆ ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ವರನು ಏನ್ ಮಾಡ್ತಾನೆ, ಆ ಕನ್ನಿಕೆ ತನ್ನ ತಂದೆ ಮನೆಯಲ್ಲಿ ಉಳ್ಕೊಂಡು ಆ ವಿವಾಹಕ್ಕೋಸ್ಕರ ಸಿದ್ಧತೆ ಮಾಡ್ಕೊಡ್ತಿರ್ತಾಳೆ ಶುದ್ಧಳಾಗಿ. ವರನು ಏನು ಮಾಡ್ತಾನೆ, ಆತನು ಯಹೂದ್ಯ ಧರ್ಮದ ಪ್ರಕಾರ ಆತನು ನಿಶ್ಚಿತಾರ್ಥ ಆದ ಮೇಲೆ ತಾನು ವಾಪಸ್ ಹೋಗ್ತಾನೆ. ಆ ನಿಶ್ಚಿತಾರ್ಥ ಆದ್ಮೇಲೆ ವಿವಾಹದ ದಿನಕ್ಕೋಸ್ಕರವಾಗಿ ಆತನು ಒಂದು ಪ್ರತ್ಯೇಕವಾದಂತ ವಾಸಕ್ಕೆ ಸಿದ್ಧತೆ ಮಾಡ್ತಿರ್ತಾನೆ. ಬಹುಶಃ ಇವತ್ತಿನ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ, ಇವತ್ತು ಎಂಗೇಜ್ಮೆಂಟ್ ಆಗಿದೆ, ಆ ಹುಡುಗ ಹೋಗಿ ವಿವಾಹ ಆದ್ಮೇಲೆ ನಾವಿಬ್ರು ಉಳ್ಕೊಳ್ಳಿಕ್ಕೆ ಒಂದು ಮನೆ, ಇವತ್ತೊಂದು ಬಾಡಿಗೆ ಮನೆ ಇರಬಹುದು ಅಥವಾ ತನ್ನ ಸ್ವಂತ ಮನೆಯೇ ಇರಬಹುದು, ಅವರಿಬ್ರು ಉಳ್ಕೊಂಡು ಸಾಂಸಾರಿಕವಾಗಿ ಬದುಕಲಿಕ್ಕೆ, ಸಂಸಾರ ನಡೆಸ್ಕೊಂಡು ಹೋಗ್ಲಿಕ್ಕೆ ಏನೇನ್ ಬೇಕೋ ಅದೆಲ್ಲ ಸಿದ್ಧತೆ ಮಾಡ್ತಾ ಇರ್ತಾನೆ. ಹಾಗೆ ಮಾಡಿ ಆತನಿಗೆ ಆಯ್ತು, ಎಲ್ಲ ಸಿದ್ಧ ಆಯ್ತು ಅಂದ್ಮೇಲೆ ಯಹೂದ್ಯ ಧರ್ಮದ ಪ್ರಕಾರ ಯಾವಾಗ ಬೇಕಾದ್ರೂ ಆತನು ಬರ್ಬೋದು. ಹಿ ಮೇ ಕಮ್ ಅಟ್ ಎನಿ ಟೈಮ್ ವಿತೌಟ್ ನೋಟಿಸ್. ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಜೂಯಿಶ್ ಎಂಗೇಜ್ಮೆಂಟ್. ಯಹೂದ್ಯ ಧರ್ಮದ ನಿಶ್ಚಿತಾರ್ಥದ ಒಂದು ವಿಶೇಷತೆ ಅದು. ಆದ್ರೆ ಈ ಸ್ತ್ರೀ ಕನ್ನಿಕೆ ಹೇಗೆ, ಪ್ರತಿ ಸಮಯ, ಎವ್ರಿ ಸೆಕೆಂಡ್ ಶಿ ಯೂಸ್ ಟು ವೇಟ್ ಫಾರ್ ಹರ್ ಗ್ರೂಮ್. ಆ ವರನಿಗೋಸ್ಕರ ಪ್ರತಿ ಕ್ಷಣವೂ ಸಹ ಕಾಯುತ್ತಿದ್ದಳು. ಅದಕ್ಕೋಸ್ಕರವಾಗಿ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 1ರಿಂದ 13 ವಚನಗಳವರೆಗೆ ಅಲ್ಲಿ 10 ಮಂದಿ ಕನ್ನಿಕೆಯರು ತಮ್ಮ ದೀಪಗಳನ್ನ ಸಿದ್ಧ ಮಾಡಿಕೊಂಡು ಕಾಯುತ್ತಿದ್ದರು ಎಂಬತಕ್ಕಂಥ ಸಾಮ್ಯವನ್ನ ಯೇಸು ಸ್ವಾಮಿ ಹೇಳಿದ್ದು ಇದೇ ಯಹೂದ್ಯ ಸಂಪ್ರದಾಯದ ಪ್ರಕಾರವಾಗಿ ಎಂಗೇಜ್ಮೆಂಟ್ ಆಗಿರ್ತಕ್ಕಂಥ ಕನ್ನಿಕೆ ಕುರಿತಾಗಿ ಅಲ್ಲಿ ಉಲ್ಲೇಖ ಬರೆದಿದೆ. ನಮಗೆ ನಮ್ಮ ಭಾರತೀಯರದು ಬೇರೆ ವಿಚಾರ, ನಮ್ಮ ಭಾರತೀಯರದು ಹಾಗಲ್ಲ. ಎಂಗೇಜ್ಮೆಂಟ್ ಆದ್ಮೇಲೆ ಅದರಲ್ಲೂ ಈಗಂತೂ ಎಂಗೇಜ್ಮೆಂಟ್ ಆಗೋದಕ್ಕಿಂತ ಮುಂಚಿತವಾಗಿ ಇಬ್ರು ಫೋನ್ ನಂಬರ್ ಎಕ್ಸ್ಚೇಂಜ್ ಆಗಿರ್ತದೆ. ಅವರು ಮಾತಾಡಕ್ ಶುರು ಮಾಡ್ತಾರೆ, ಅವ್ರು ಎಲ್ಲಿದೆ ಹೇಗೆ, ಬರೀ ಕೇವಲ ಫೋನ್ ಕಾಲ್ ಅಲ್ಲ, ವಿಡಿಯೋ ಕಾಲ್ ಕೂಡ ಮಾತಾಡ್ತಾರೆ. ಇನ್ನು ಕೆಲವು ಸಮಯ ಮುಂದೆ ಹೋಗಿ ಇಬ್ರು ಭೇಟಿ ಮಾಡ್ತಾರೆ. ಏನು ಮದುವೆ ದಿನನೇ ನೋಡ್ತಾ ಇದ್ದೀನಿ ಎಂಬತಕ್ಕಂಥ ಭಾವನೆ ಈಗಂತೂ ಯಾರಲ್ಲೂ ಇಲ್ಲ. ಆದ್ರೆ ಯಹೂದ್ಯ ಧರ್ಮದ ಪ್ರಕಾರ ಕನ್ನಿಕೆ ಆ ಪುರುಷನನ್ನ ಬಹಳ ಕಾತ್ರದಿಂದ ಕಾಯ್ದಿರ್ತಾಳೆ. ಯಾವಾಗ ಆತನು ಬಂದು ನನ್ನನ್ನು ಕರ್ಕೊಂಡು ವಿವಾಹಕ್ಕೆ ಹೋಗ್ತಾನೆ ಎಂಬುದಾಗಿ ಸಿದ್ಧಳಾಗಿ ಕಾಯ್ತಿರ್ತಾಳೆ. ಆತನ ಮುಖವನ್ನ ನಿಶ್ಚಿತಾರ್ಥ ದಿನ ನೋಡಿದ್ ಬಿಟ್ರೆ ಮತ್ತೆ ನೋಡುವುದು ವಿವಾಹದ ದಿನವೇ. ಅದು ಯಹೂದ್ಯ ಸಂಪ್ರದಾಯದ ಪ್ರಕಾರವಾಗಿ ಹಾಗಾಗ್ತದೆ. ಎರಡನೇ ವಿಚಾರ, ನಾವು ಈ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ದಯವಿಟ್ಟು ಅದಕ್ಕೋಸ್ಕರ 1-2 ವಚನಗಳನ್ನು ಓದ್ರಿ. ಯಾರಾದ್ರೂ ಓದುವವರು ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 1-2-3 ವಚನ. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಮಂದಿ ಕನ್ನಿಯರಿಗೆ ಹೋಲಿಕೆಯಾಗಿರುವುದು. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕೊಂಡರು, ಆದರೆ ಎಣ್ಣೆ ತಕೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳು ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕೊಂಡರು. ಸಾಕು. ನಾವು ಆಮೇಲೆ ಮತ್ತೆ ಇದನ್ನು ವಾಕ್ಯಕ್ಕೆ ಬರೋಣ, ನಮ್ಮ ಗಮನಕ್ಕೆ ಇದು ಬರಲಿ ಎಂಬುದಾಗಿ ನಾನು ಓದಿಸ್ತೇನೆ. ಈ ನಿಶ್ಚಿತ ಆಗಿರ್ತಕ್ಕಂಥ ಕನ್ನಿಕೆಯರು ಒಬ್ಬರಿಲ್ಲ 10 ಮಂದಿ ಎಂಬುದಾಗಿ ಬರೆದಿದೆ. ಬಹಳಷ್ಟು ಜನ ಇದನ್ನ ಗಲಿಬಿಲಿ ಮಾಡಿಕೊಳ್ತಾರೆ. ಇದೇನಪ್ಪಾ, ಒಬ್ಬ ಮೊದಲಿಂಗನಿಗೆ 10 ಮಂದಿ ಕನ್ನಿಕೆಯರು ವಿವಾಹ ಆಗ್ಲಿಕ್ಕೆ ಕಾಯ್ತಿದಾರಾ? ಒಬ್ರು ಇದೇ ಪ್ರಶ್ನೆ ಕೇಳಿದ್ರು ನನಗೆ. ಏನ್ ಬ್ರದರ್, ಒಬ್ಬ ಪುರುಷನಿಗೆ ಒಬ್ಬ ಸ್ತ್ರೀ ಎಂಬುದಾಗಿ ಸತ್ಯವೇದ ಹೇಳ್ತದೆ, ಆದ್ರೆ ಇಲ್ಲಿ ನೋಡಿದ್ರೆ ಒಬ್ಬ ಪುರುಷನಿಗೆ 10 ಮಂದಿ ಕನ್ನಿಕೆಯರು ಯಾಕೆ ಕಾಯ್ತಿದ್ರು? ಒಬ್ಬ ಕನ್ನಿಕೆ ಅಲ್ವೇ ಎಂಬುದಾಗಿ. ಇನ್ನು ಸರಳವಾದ ಸತ್ಯ ಏನಂದ್ರೆ, ಇದೇನ್ ಬಹಳ ಗೂಢಾರ್ಥವೇನಲ್ಲ.
ನಾವು ಹಳೆ ಒಡಂಬಡಿಕೆಯಲ್ಲಿ ನೀವು ವಿವಾಹ ಆಗಿರ್ತಕ್ಕಂಥ ಅನೇಕ ಉದಾಹರಣೆಗಳನ್ನ ನೀವು ನೋಡ್ತೇವೆ. ಉದಾಹರಣೆಗೆ ಯಾಕೋಬನ ವಿವಾಹ ಆದದ್ದು ನಮಗೆ ಗೊತ್ತಿದೆ. ಆತನು ನಿಜವಾಗಿ ಆಸೆ ಪಟ್ಟಿದ್ದು ರಾಹೇಲನ್ನ, ಆದ್ರೆ ಆತನ ಮಾವ ಲೇಯಳನ್ನು ಮದುವೆ ಮಾಡಿ ಆ ನಂತರದಲ್ಲಿ ರಾಹೇಲನ್ನು ಮದುವೆ ಮಾಡಿದ, ನಮ್ಮೆಲ್ರಿಗೂ ಗೊತ್ತಿದೆ. ಅಲ್ಲಿ ತೆಗೆದುಕೊಳ್ಳೋಣ. ಈಗ ರಾಹೇಲನ್ನ ವಿವಾಹ ಆಗಿದ್ದಾನೆ. ರಾಹೇಲಳು ಮಾತ್ರ ಬಂದಳ ಆತನ ಜೊತೆಯಲ್ಲಿ? ಆಕೆಯ ಸಂಗಾತಿಯರು ಅಥವಾ ಸಖಿಯರು ಎಂಬುದಾಗಿ ಹೇಳ್ಬೋದು. ಕನ್ನಡ ಭಾಷೆಯಲ್ಲಿ ಸಖಿಯರು, ಹರ್ ಮೇಡ್ಸ್, MEIDS, ಮೇಡ್ಸ್. ಆಕೆಯ ಜೊತೆಯಲ್ಲಿದ್ದಂತ ಸಂಗಾತಿಗಳು ಕೂಡ ಬಂದ್ರು. ಜಿಲ್ಫಾ ಬಂದಿದ್ದು, ಹಾಗೆ ಅವರನ್ನ ಮುಂದಕ್ಕೆ ದಾಸಿ ಎಂಬ ಕರಿಬಹುದು ನಾವು. ಕಾನ್ಕ್ಯುಬೈನ್ಸ್ ಎಂಬ ಬರೀತದೆ. ಅಂದ್ರೆ ನಾವು ಆ ವಿವಾಹವಾಗುವಂತ ಸ್ತ್ರೀಯ ಜೊತೆಯಲ್ಲಿ ಆಕೆ ಸಖಿಯರು ಕೂಡ ಜೊತೆಯಲ್ಲಿ ಬರುತ್ತಿದ್ರು. ಅದು ಹಳೆ ಒಡಂಬಡಿಕೆ ಕಾಲದಲ್ಲಿ ಅದೊಂದು ಸಂಪ್ರದಾಯ, ಅಥವಾ ಯಹೂದ್ಯರಲ್ಲಿ ಅದೊಂದು ಸಂಪ್ರದಾಯ. ಒಬ್ಬ ಸ್ತ್ರೀನೇ ಆಕೆ ಜೊತೆಯಲ್ಲಿ ಅನೇಕ ಸಖಿಯರು ಕೂಡ ಜೊತೆಯಲ್ಲಿ ಬರ್ತಿದ್ರು. ಆ ಪುರುಷನಿಗೆ ಇಷ್ಟವಾಗುವುದಾದ್ರೆ ಅವರನ್ನು ಕೂಡ ಹೆಂಡತಿಯರನ್ನಾಗಿ ಕೂಡಬಹುದು. ಆತನಿಗೆ ಇಷ್ಟ ಇಲ್ಲ ಎಂಬುದಾಗಿದೆ ಹೇಳಿದ್ರೆ ಒಬ್ಬ ಕನ್ನಿಕೆಯನ್ನು ವಿವಾಹ ಆಗಬಹುದು. ಆದ್ರೆ ಆ ಕನ್ನಿಕೆಯರು ಅವರ ಜೀವಮಾನ ಪೂರ್ತಿ ಈ ಕನ್ನಿಕೆಗೆ ಸೇವಕಿಯರಾಗಿ, ಸಹಾಯಕರಾಗಿ ಜೊತೆಯಲ್ಲಿ ನಿಲ್ಲುತ್ತಿದ್ರು. ಹಾಗೆ ನಾವು ಹಾಗರಳು ಕೂಡ ಆಕೆಯ ದಾಸಿ. ನಾವು ಆಕೆ ಕೂಡ ಕೊನೆಗೆ ಅಬ್ರಹಾಮನಿಗೆ ಹೆಂಡತಿಯಾದದನ್ನ ಓದ್ತೇವೆ ಸತ್ಯವೇದದಲ್ಲಿ. ಹೀಗೆ ಬೇರೆ ಬೇರೆಯವರು ಒಬ್ಬ ಪುರುಷನಿಗೆ ದಾಸಿಯರಾಗಿದ್ದನ್ನ ನಾವು ಓದ್ತೇವೆ. ಅವರನ್ನು ಬಂದು ಸಾಧಾರಣವಾಗಿ ಯಹೂದ್ಯ ಸಂಪ್ರದಾಯದ ಪ್ರಕಾರ ರಾತ್ರಿಯಲ್ಲಿ ಬರ್ತಿದ್ದನಂತೆ. ಆಗ ರಾತ್ರಿ ಕತ್ತಲೆಯಾಗಿದ್ದರಿಂದ ವರನ ಕಡೆಯವರು ಸಹ ಪಂಜುಗಳನ್ನ ತೆಗೆದುಕೊಂಡು ಬರ್ತಿದ್ರು. ಆ ದಿನಗಳಲ್ಲಿ ಈಗಿರುವಂತ ಎಲೆಕ್ಟ್ರಿಕ್ ಲೈಟ್ ಆಗ್ಲಿ ಅಥವಾ ಟಾರ್ಚ್ಗಳಾಗ್ಲಿ, ಬ್ಯಾಟ್ರಿ ಚಾಲಿತವಂತ ಯಾವ ದೀಪಗಳು ಇರಲಿಲ್ಲ. ಅವರು ಇದು ದೀಪ ಅನ್ನುವ ಪದಕ್ಕೆ, ದೀಪ ಅಂದ್ರೆ ಎಣ್ಣೆ ದೀಪ, ಯಾವುದೇ ಎಲೆಕ್ಟ್ರಿಕ್ ಬಲ್ಬ್ ಅಲ್ಲ, ಎಣ್ಣೆ ದೀಪವನ್ನು ಉಪಯೋಗಿಸ್ತಿದ್ರು ಬೆಳಕಿಗೋಸ್ಕರವಾಗಿ. ಪಂಜು ಅಂದ್ರೆ ಕೆಲವು ವೇಸ್ಟ್ ಆಗಿರ್ತಕ್ಕಂಥ ಬಟ್ಟೆಯನ್ನ ಒಂದು ಕಡ್ಡಿಗೆ ಸುತ್ತಿ ಅದಕ್ಕೆ ಎಣ್ಣೆ ಹೊಯ್ದು ಅದಕ್ಕೆ ಬೆಂಕಿ ಹಚ್ಚುತ್ತಿದ್ರು. ಬಹಳ ಕಾಲ ಉರಿತಾ ಇತ್ತು. ಆ ರೀತಿಯಂತ ಪಂಜುಗಳನ್ನು ಹಿಡ್ಕೊಂಡು ಬರ್ತಾ ಇದ್ರು. ಹಾಗೆಯೇ ಈ ಕಾಯುವಂತ ಕನ್ನಿಕೆಯರು, ದಯವಿಟ್ಟು ಕ್ಷಮಿಸಿ, ನಾನು ಸ್ತ್ರೀ ಅಂತ ಉಪಯೋಗಿಸ್ತಿದ್ದೀನಿ, ಕ್ಷಮಿಸಿ, ಕನ್ನಿಕೆಯರು ಅವರು ಕೂಡ ಮಣ್ಣಿನ ಎಣ್ಣೆಯ ಬಟ್ಟಲುಗಳಲ್ಲಿ ಬತ್ತಿಯನ್ನು ಹಾಕೊಂಡು ಎಣ್ಣೆಯನ್ನು ಹಾಕಿಕೊಂಡು ಕಾಯುತ್ತಿರ್ತಿದ್ರು. ಯಾವಾಗ ಬೇಕಾದ್ರೂ ಅವರು ಬರಬಹುದು, ನನ್ನ ವರನು ಬರಬಹುದು, ನನ್ನ ಮದಲಿಂಗನು ಬರಬಹುದು ಎಂಬುದಾಗಿ ಸಿದ್ಧರಾಗಿ ಕಾಯ್ತಾ ಇರ್ತಿದ್ರು. ಸಾಧಾರಣವಾಗಿ ಅದನ್ನು ರಾತ್ರಿ ಸಮಯದಲ್ಲಿ ಬರ್ತಿದ್ದ. ಆ ರಾತ್ರಿ ಸಮಯದಲ್ಲಿ ಕರ್ಕೊಂಡು ಆ ದೀಪಗಳನ್ನ ಸಿದ್ಧ ಮಾಡಿ ಇಟ್ಕೊಂಡವರು ಇರುವಾಗ ಆ ದೀಪದ ಬೆಳಕಿನಲ್ಲಿ ಆ ಕನ್ನಿಕೆಯನ್ನ ಗುರುತು ಮಾಡ್ತಿದ್ದ ಮದಲಿಂಗನು ಆಗ ಆಕೆಯನ್ನು ಕರ್ಕೊಂಡು ತನ್ನ ಸ್ನೇಹಿತರೊಟ್ಟಿಗೆ, ಒಬ್ಬನೇ ಬರ್ತಿರ್ಲಿಲ್ಲ ಮದಲಿಂಗನು, ಸ್ನೇಹಿತರ ಜೊತೆಯಲ್ಲಿ ಬರ್ತಿದ್ದ. ಬಂದು ಆತನು ಆ ಕನ್ನಿಕೆಯನ್ನ ಕರ್ಕೊಂಡು ಹೋಗುವಾಗ ಮೆರವಣಿಗೆಯಾಗಿ ಬೀದಿಯಲ್ಲಿ ಬಹಳ ಗಾಂಭೀರ್ಯದಿಂದ ನಡ್ಕೊಂಡು, ಸಂತೋಷ, ಸಂಭ್ರಮ, ಉಲ್ಲಾಸ, ಕೋಲಾಹಲದಿಂದ ನಡ್ಕೊಂಡು ಹೋಗ್ತಾ ಇದ್ದ. ಆಗ ಇಡೀ ಊರಿನವರು ನಿಶ್ಚಿತಾರ್ಥವಾಗಿದ್ದಂತ ಈ ಕನ್ನಿಕೆಗೂ ಮದಲಿಂಗನಿಗೂ ಈಗ ಭೇಟಿಯಾಗಿದೆ, ಇಬ್ರು ಜೊತೆಯಾಗಿ ಹೋಗ್ತಿದ್ದಾರೆ ಎಂಬುದಾಗಿ ಹೇಳಿ ಇಡೀ ಊರೇ ಸಂಭ್ರಮಿಸುತ್ತಿತ್ತು. ಏನ್ ಬ್ರದರ್ ಇದೆಲ್ಲ ಹೇಗ್ ಹೇಳ್ತೀರಾ? ಇದೆಲ್ಲ ನೀವ್ ವಾಕ್ಯದಲ್ಲಿ ಬರ್ದಿದ್ಯಾ? ಹೌದು, ವಾಕ್ಯದಲ್ಲಿ ಬರ್ದಿದೆ. ದಯವಿಟ್ಟು ಆ ವಾಕ್ಯವನ್ನು ಓದ್ರಿ. ಯೆರೆಮೀಯನ 33ನೇ ಅಧ್ಯಾಯ 10ರಿಂದ 11 ವಚನಗಳನ್ನ ಓದೋಣ. ಯೆರೆಮೀಯನ ಪುಸ್ತಕ 33ನೇ ಅಧ್ಯಾಯ 10ರಿಂದ 11. ಯೆಹೋವನು ಇಂತೆನ್ನುತ್ತಾನೆ, ಜನಪಶುಗಳಿಲ್ಲದೆ ಹಾಳಾಗಿದೆ ಎಂದು ನೀನೆನ್ನುವ ಈ ಸ್ಥಳದಲ್ಲಿ, ಅಂದರೆ ಜನಪಶುರಹಿತವಾಗಿ ನಿವಾಸಿಗಳಿಲ್ಲದೆ ಹಾಳು ಬಿದ್ದಿರುವ ಯಹೂದದ ಊರುಗಳಲ್ಲಿ, ಯೆರೂಸಲೇಮಿನ ಬೀದಿಗಳಲ್ಲಿ ಹರ್ಷಧ್ವನಿ, ಉಲ್ಲಾಸ,
ಕೋಲಾಹಲ, ವಧುರ ಸ್ವರ ಇವುಗಳು ಕೇಳಬರುವವು. ಸೇನಾಧೀಶ್ವರನಾದ ಯೆಹೋವನಿಗೆ. ನಾವು ಅಲ್ಲಿ ಓದ್ತೇವೆ, ಅಲ್ಲಿ ಹೇಳುವಂತ ಯೆರೆಮೀಯನು ಹೇಳುವಂತ ಮಾತು, ಈ ಒಂದು ದಿನ ಅಲ್ಲಿ ನಿಜವಾಗಿ ಬರ್ದಿರೋ ಪದ ಏನು ಅಂದ್ರೆ, ಈಗ ಯೆರೂಸಲೇಮ್ ನಗರಿಯೇ ನೀನು ಹಾಳು ಬಿದ್ದಂತಾಗಿದ್ದಿ, ಯಾವ ಸಂತೋಷದ ಸುಮಧುರವಾದಂತ ಮಾತುಗಳಾಗ್ಲಿ ಸಂಗೀತವಾಗ್ಲಿ ಕೇಳುತ್ತಾ ಇಲ್ಲ. ಆದ್ರೂ ಒಂದು ದಿನ ಬರ್ತದೆ, ನಿನ್ನ ನಗರದಲ್ಲಿ ವಧು ವರರ ಕೋಲಾಹಲ, ಸಂತೋಷ, ಉತ್ಸಾಹ, ಅವರ ಸಂಭ್ರಮ ಬೀದಿಯಲ್ಲಿ ಕೇಳಿ ಬರುವಂತ ದಿನಗಳು ಬರುತ್ತವೆ ಎಂಬುದಾಗಿ ಹೇಳಿದ್ರ ಅರ್ಥ, ವಿವಾಹವಾಗಬೇಕಾಗಿದ್ದಂತ ವರನು, ನಿಶ್ಚಿತಾರ್ಥವಾಗಿದ್ದಂತ ಕನ್ನಿಕೆಯರು ಬೀದಿಯಲ್ಲಿ ಹೋಗುವಂತ ಮೆರವಣಿಗೆಯ ಸಂತೋಷವನ್ನ ಯೆರೆಮೀಯನಿಗೆ ದೇವರು ಆ ಹಿನ್ನೆಲೆಯಿಂದ ಅಲ್ಲಿ ಹೇಳ್ತದೆ. ನೋಡಿ ಎಷ್ಟು ಚಂದವಾಗಿ ಬರ್ದಿದೆ ಅಂತ. ಇನ್ನೊಂದು ಸಾರಿ ಆ ವಾಕ್ಯ ಓದಿ ಬ್ರದರ್, ಎಷ್ಟು ಸಂತೋಷದ ಪದಗಳನ್ನು ಬರೆದಿದೆ. ಇನ್ನೊಂದು ಸಾರಿ ಓದಿ, 33:10-11. ಯೆಹೋವನು ಇಂತೆನ್ನುತ್ತಾನೆ, ಜನಪಶುಗಳಿಲ್ಲದೆ ಹಾಳಾಗಿದೆ ಎಂದು ನೀವೆನ್ನುವ ಈ ಸ್ಥಳದಲ್ಲಿ, ಅಂದರೆ ಜನಪಶು ರಹಿತವಾಗಿ ನಿವಾಸಿಗಳಿಲ್ಲದೆ ಹಾಳು ಬಿದ್ದಿರುವ ಯಹೂದದ ಊರುಗಳಲ್ಲಿ, ಯೆರೂಸಲೇಮಿನ ಬೀದಿಗಳಲ್ಲಿ ಹರ್ಷಧ್ವನಿ, ಉಲ್ಲಾಸ, ಹರ್ಷಧ್ವನಿ ಕೇಳುತ್ತದೆ. ವಿವಾಹದಾಗಿ ಕರ್ಕೊಂಡು ಹೋಗುವಾಗ ಆ ಮದಲಿಂಗನಿಗೆ ಅಲ್ಲಿ ಹರ್ಷಧ್ವನಿ, ಸಂತೋಷದ ಮಾತು, ಎಲ್ರು ಶುಭಾಶಯಗಳು ಕೋರ್ತಿರ್ತಾರೆ, ಹರಿಸ್ತಾ ಇರ್ತಾರೆ, ಸಂತೋಷದ ಸಂಭ್ರಮದ ಹರ್ಷಧ್ವನಿ ಆಗ್ತದೆ ಮದುವೆ ನಡ್ಕೊಂಡು ಹೋಗುವಾಗ ಬೀದಿಗಳಲ್ಲಿ. ಆಮೇಲೆ ಮುಂದಕ್ಕೆ ಉಲ್ಲಾಸ ಇರ್ತದೆ, ಕೋಲಾಹಲ ಇರ್ತದೆ, ಸ್ವರಗಳು ಕೇಳಿಸ್ತಾ ಇರ್ತದೆ. ಆ ದಿನ ಮದಲಿಂಗನು ತನ್ನ ಪ್ರೀತಿಯ ಕನ್ನಿಕೆಯೊಟ್ಟಿಗೆ ಸೇರಿ ಎಂಥ ಸಂತೋಷ ಎಂಬುದಾಗಿ, ವಧು ವರರ ಸ್ವರ, ಒಬ್ಬ ಮದಲಿಂಗನ ಮತ್ತು ಆ ಮದಲಗಿತ್ತಿಯ ಸ್ವರ ಇಡೀ ಬೀದಿಯಲ್ಲಿ ಕೇಳಿಸ್ತಾ ಇರ್ತದೆ. ಆಮೇಲೆ ಇವುಗಳು ಕೇಳಬರುವವು. ಇದು ಯಹೂದ್ಯ ಸಂಪ್ರದಾಯದ ವಿವಾಹಕ್ಕೆ ಕರ್ಕೊಂಡು ಹೋಗುವಂತ ಬೀದಿಗಳಲ್ಲಿ ನಡೆಯುವಂತ ಸಂಭ್ರಮ. ಇದನ್ನೇ ಯೋಹಾನನು ಕೂಡ ಇನ್ನೊಂದು ರೀತಿಯಾಗಿ ಹೇಳ್ತಾನೆ. ಯೋಹಾನನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 39ನೇ ವಚನವನ್ನು ಕೂಡ ಓದೋಣ. ಯೋಹಾನನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 29ನೇ ವಚನ. ಆದರೂ ಮದಲಿಂಗನ ಗೆಳೆಯನು ಅವನ ಹತ್ತಿರ ನಿಂತುಕೊಂಡು ಅವನ ಮಾತುಗಳನ್ನ ಕೇಳಿ ಮದಲಿಂಗನ ಧ್ವನಿಗೆ ಬಹು ಸಂತೋಷ ಪಡುತ್ತಾನಲ್ಲವೇ, ಇದರಂತೆ ನನಗಿರುವ ಸಂತೋಷ. ನೋಡಿ, ಅಲ್ಲಿ ಒಬ್ಬ ಯಹೂದ್ಯ ವಿವಾಹಕ್ಕೆ ಸೇರಿ ಬರುವಂತ ಮದಲಗಿತ್ತಿ ಮತ್ತು ಮದಲಿಂಗನ ಕುರಿತಾಗಿ ಆ ಹಿನ್ನೆಲೆಯನ್ನು ನಾವು ಅರ್ಥ ಮಾಡಿಕೊಳ್ಬಹುದು. ಆದರೂ ಮದಲಿಂಗನ ಗೆಳೆಯನು ಅವನ ಹತ್ತಿರ ನಿಂತುಕೊಂಡು ಅವನ ಮಾತುಗಳನ್ನು ಕೇಳಿ ಮದಲಿಂಗನ ಧ್ವನಿಗೆ ಬಹು ಸಂತೋಷ ಪಡುತ್ತಾನಲ್ಲವೇ ಎಂಬುದಾಗಿ ಹೇಳ್ತದೆ. ಇದರ ಅರ್ಥ ಏನು? ಮದಲಿಂಗನು ಬರುವಾಗ ಒಂಟಿಯಾಗಿ ಬರುತ್ತಿರ್ಲಿಲ್ಲ, ಕನ್ನಿಕೆಯು ಒಂಟಿಯಾಗಿರುತ್ತಿರ್ಲಿಲ್ಲ, ತನ್ನ ಸಖಿಯರೊಟ್ಟಿಗಿರುತ್ತಿದ್ಲು. ಮದಲಿಂಗನು ಬರುವಾಗ ತನ್ನ ಗೆಳೆಯರನ್ನ ಕರ್ಕೊಂಡು ಬರುತ್ತಿದ್ದ. ಇವಾಗ ಬೆಸ್ಟ್ ಮ್ಯಾನ್ ಎಂದಾಗ ನಾವೇನ್ ಕರಿತೀವೋ ಅದೆಲ್ಲಾ ಪ್ರಾರಂಭವಾದದ್ದು ಇಸ್ರಾಯೇಲ್ ಸಂಪ್ರದಾಯದಿಂದ. ಇವತ್ತು ಕೂಡ ಅನೇಕ ಹಳ್ಳಿಗಳಲ್ಲಿ ವಿವಾಹ ಮಾಡಿ ಕಳಿಸುವಾಗ ಆ ಕನ್ನಿಕೆಯೊಟ್ಟಿಗೆ ಆಕೆಯ ಸ್ನೇಹಿತೆಯರನ್ನು ಕೂಡ ಕಳಿಸುವುದು ಸಾಂಪ್ರದಾಯಿಕವಾಗಿ ಈಗಲೂ ಇದೆ. ನಾನು ಚಿಕ್ಕವನಾಗಿದ್ದಾಗ ವಿವಾಹ ಆಗುವಂತ ಅನೇಕ ಸ್ತ್ರೀಯರು, ಕನ್ನಿಕೆಯರು ಹೀಗೆ ಕರ್ಕೊಂಡು ಹೋಗ್ತಾ ಇದ್ರು. ಆ 2-3 ದಿನ ಆಕೆ ಸಂತೋಷವಾಗಿ ಕಳೆದ ನಂತರದಲ್ಲಿ, ಅಲ್ಲಿಯ ಪರಿಸರಕ್ಕೆ ಒಗ್ಗಿದ ನಂತರದಲ್ಲಿ ಅವ್ರು ಹಿಂದಕ್ಕೆ ಬರ್ತಾ ಇದ್ರು. ಇದು ಯಹೂದ್ಯರಿಂದ ಬಂದಿರತಕ್ಕಂಥ ಸಂಪ್ರದಾಯ. ಹಾಗೆ ನಡೀತಾ ಇತ್ತು ಎಂಬುದಾಗಿ ನಾವು ಓದ್ತೀವಿ. ಆಮೇಲೆ ಕರ್ಕೊಂಡು ಹೋದ ನಂತರದಲ್ಲಿ ಆತನು ವರನು ಈಗಾಗ್ಲೇ ಸಿದ್ಧ ಮಾಡಿದಂತ ತನ್ನ ಮನೆಯಲ್ಲಿ ಈ ಕನ್ನಿಕೆಯನ್ನ ವಿವಾಹವಾಗಿ ಅವರು ಸಂತೋಷವಾಗಿ ಬಾಳ್ವೆ ಮಾಡುತ್ತಾ ಮಕ್ಕಳನ್ನು ಪಡೆದು ಮೊಮ್ಮಕ್ಕಳನ್ನು ಪಡೆದು ದೇವರ ವಾಕ್ಯಕ್ಕನುಸಾರವಾಗಿ ಅವರನ್ನು ಕೂಡ ವಾಕ್ಯದಲ್ಲಿ ಬೆಳೆಸುತ್ತಾ ಮುಂದೆ ಹೋಗ್ತಾ ಇದ್ದದ್ದು ಯೆಹೂದ್ಯ ಒಂದು ವಿವಾಹ ಆದ ನಂತರದಲ್ಲಿ ಅವರ ವೈವಾಹಿಕ ಜೀವಿತ. ಇದನ್ನೇ ಯೇಸು ಸ್ವಾಮಿ ಕೂಡ ನಿಮಗೆ ಹೇಳಿದ್ದಾರೆ. ನಾವು ಆಮೇಲೆ ಆತ್ಮಿಕ ಅರ್ಥಕ್ಕೆ ಬರೋಣ. ಆ ವಾಕ್ಯ ಓದೋಣ. ಆದಿಕಾಂಡಗಳ ಪುಸ್ತಕ 2ನೇ ಅಧ್ಯಾಯ 24ನೇ ವಚನ. ಒಬ್ರು ಅದಾದ ನಂತರದಲ್ಲಿ ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ
ಮೊದಲು ಆದಿಕಾಂಡಗಳ ಪುಸ್ತಕ 2ನೇ ಅಧ್ಯಾಯ 24ನೇ ವಚನ. ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನ ಬಿಟ್ಟು ತನ್ನ ಹೆಂಡತಿಯನ್ನ ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗುವರು. ಕರೆಕ್ಟ್. ಯಾಕೆ ಬರ್ದಿದೆ? ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ಸೇರಿಕೊಳ್ಳುವನು ಅಂದ್ರೆ, ಕನ್ನಿಕೆಯನ್ನ ತೆಗೆದುಕೊಂಡು ಹೋದ್ಮೇಲೆ ಈಗಾಗ್ಲೇ ಅವನ ಮನೆಯನ್ನ ಸಿದ್ಧ ಮಾಡಿದ್ದಾನೆ, ಆ ಮನೆಗೆ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಅವನ ತಂದೆ ತಾಯಿಗಳನ್ನು ಬಿಟ್ಟಿದ್ದಾನೆ, ಇವರ ತಂದೆ ತಾಯಿಗಳು ದೂರದಲ್ಲಿದ್ದಾರೆ. ಇವರಿಬ್ಬರು ಸೇರಿ ಒಂದು ಹೊಸ ಸಂಸಾರವನ್ನ ಹುಟ್ಟು ಹಾಕಿ ಸಂತೋಷವಾಗಿ ಬದುಕ್ತಾರೆ. ಇದೇ ಮಾತನ್ನ ಯೇಸು ಸ್ವಾಮಿ ಹೇಗೆ ಹೇಳಿದ್ದಾರೆ? ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 1-4 ವಚನಗಳನ್ನ ಓದೋಣ. ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 1-4. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ನಿಮಗೆ ಸ್ಥಳವನ್ನ ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನ ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನ ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು, ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು. ಸಾಕು. ಇದು ಹಿನ್ನೆಲೆ ಏನಂದ್ರೆ, ಇಗೋ ನಾನು ಮದಲಿಂಗನಾಗಿ ನನ್ನ ಕರ್ತವ್ಯವನ್ನ ಪೂರ್ಣ ಮಾಡ್ಲಿಕ್ಕೆ ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ನಾನು ಹೋಗ್ತಾ ಇದ್ದೇನೆ. ಅಲ್ಲಿ ಅಲ್ಲೇ ಶಾಶ್ವತವಾಗಿ ನಾನು ಇರುವುದಿಲ್ಲ. ನಾನು ಒಂದು ದಿನ ಬರ್ತೇನೆ, ಮೊದಲಗಿತ್ತಿಯಾಗಿರ್ತಕ್ಕಂಥ ನಿಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೋಸ್ಕರವಾಗಿ ನಾನು ಬರ್ತೇನೆ ಎಂಬತಕ್ಕಂಥ ಆ ವಿವಾಹದ ಹಿನ್ನೆಲೆಯಲ್ಲಿ, ನಿಶ್ಚಿತಾರ್ಥದ ಹಿನ್ನೆಲೆಯಲ್ಲಿ ಯೇಸು ಸ್ವಾಮಿ ಹೇಳಿರ್ತಕ್ಕಂಥ ಮಾತುಗಳನ್ನ ನಾವಿಲ್ಲಿ ಗಮನಿಸ್ಬೋದು. ನನ್ನ ಪ್ರೀತಿಯ ದೇವಜನರೇ, ಇಷ್ಟು ವಿವರವಾಗಿ ನಾನು ನಿಶ್ಚಿತಾರ್ಥ ಕುರಿತಾಗಿ ಯಾಕೆ ಹೇಳಿದ್ದೇನೆ ಎಂಬುದಾಗಿ ಹೇಳಿದ್ರೆ, ಇದು ನಿಮಗೂ ನನಗೂ ಆತ್ಮಿಕವಾದಂತ 100 ಪಾಠಗಳನ್ನ ಕಲಿಸುವಂತದ್ದಾಗಿ. ಮೊದಲನೇದಾಗಿ, ಈ ವಿವಾಹ ನಿಶ್ಚಿತವಾಗಿರ್ತಕ್ಕಂಥ ಈ ಮೊದಲಗಿತ್ತಿ ಎಂಬತಕ್ಕಂಥ ಸಭೆ ಎಂಬುದಾಗಿ ಹೇಳುವಾಗ ಸಭೆಯಲ್ಲಿರ್ತಕ್ಕಂಥ ವಿಶ್ವಾಸಿಗಳಾದ ನಾವು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ಕ್ರಿಸ್ತನೆಂಬ ಆ ಪರಿಶುದ್ಧ ಪುರುಷನೊಟ್ಟಿಗೆ ನಿಶ್ಚಿತಾರ್ಥವಾಗಿರುವಾಗ, ಈಗಾಗ್ಲೇ ನಾನು ಹೇಳಿದ ಹಾಗೆ ನಾವು ನಂಬುವಾಗಲೇ ಆ ನಿಶ್ಚಿತಾರ್ಥ ಆಗಿ ಹೋಗಿದೆ. ಈಗ ಆ ಮೊದಲಿಂಗನು ಬರುವುದನ್ನ ಸಭೆಯಾಗಿ, ಒಬ್ಬ ವಿಶ್ವಾಸಿಯಾಗಿ ನಾವು ಪ್ರತಿದಿನ ಕಾಯಬೇಕಾದದ್ದು ನಮ್ಮ ಕರ್ತವ್ಯ. ಯಾಕಂದ್ರೆ ಆತನ ಹೇಳಿದಾನೆ, ಹೇಗೆ ವರನು ಹೋಗಿ ವಿವಾಹಕ್ಕೆ ವಿವಾಹ ನಂತರದಲ್ಲಿ ಬೇಕಾದಂತ ಮನೆ ಅವ್ರು ವಾಸ ಮಾಡ್ಲಿಕ್ಕೆ ಸಾಂಸಾರಿಕವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಏನೇನ್ ಬೇಕೋ ಅದನ್ನ ಸಿದ್ಧ ಮಾಡ್ತಿದನೋ, ಅದೇ ದೃಷ್ಟಿಯಲ್ಲಿ ಯೇಸು ಸ್ವಾಮಿ ಹೇಳಿದರೆ, ಇಗೋ ನಾನು ನಿಮಗೆ ಸ್ಥಳವನ್ನ ಸಿದ್ಧ ಮಾಡುವುದಕ್ಕೆ ನಾನು ಹೋಗ್ತಾ ಇದ್ದೇನೆ, ನನ್ನ ಕರ್ತವ್ಯವನ್ನು ಮುಗಿಸಿ ನಾನು ಬರ್ತೇನೆ, ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ ಎಂಬುದಾಗಿ ಹೇಳಿರ್ತಕ್ಕಂಥ ಸ್ವಾಮಿ ಇವತ್ತು ನಾವು ವಿಶ್ವಾಸಿಗಳಾದಂತ ನಮಗೆ ಏನ್ ಎಚ್ಚರಿಕೆ ಕೊಡ್ತದೆ ಅಂದ್ರೆ, ಯಾವಾಗ ಬೇಕಾದ್ರೂ ಆತನು ಬರಬಹುದು. He may come at any time. It is his will, it is his decision, it is his choice. None of us can understand. ನಿಮಗೂ ನನಗೂ ಯಾವುದೇ ಒಂದು ಸುಳುವಿಲ್ಲ. ಆದ್ರೆ ಕನ್ನಿಕೆಯಾಗಿ, ಒಂದು ಸಭೆಯಾಗಿ ನೀವು ನಾನು ಆ ಕನ್ಯತ್ವವನ್ನ ಉಳಿಸಿಕೊಂಡವರಾಗಿ, ಸಿದ್ಧವಾದವರಾಗಿ ಮೊದಲಿಂಗನನ್ನ ಎದುರು ನೋಡುವುದೇ ದುಸ್ತರವಾಗಿದೆ ಈ ದಿನಗಳಲ್ಲಿ. ಒಂದು ವೇಳೆ ವರನಿಗೆ ತನಗೆ ನಿಶ್ಚಿತಾರ್ಥವಾಗಿರತಕ್ಕಂಥ ಈ ಕನ್ನಿಕೆಯ ಮೇಲೆ ಅನುಮಾನ ಬಂದರೆ ಆತನು ಆಗಲೇ ಆ ನಿಶ್ಚಿತಾರ್ಥವನ್ನ ಮುರಿದು ಬಿಡಬಹುದಾಗಿತ್ತು. ಇದನ್ನ ನಾವೆಲ್ಲಿ ಓದ್ತೇವೆ? ನಿಮ್ಗೂ ನನ್ಗೂ ನೆನಪಿರ್ಲಿ, ಯೋಸೇಫನಿಗೂ ಮರಿಯಳಿಗೂ ನಿಶ್ಚಿತಾರ್ಥವಾಗಿತ್ತು. ಆಕೆ ಗರ್ಭಿಣಿಯಾಗಿದ್ದಾಳೆ ಎಂಬುದಾಗಿ ತಿಳಿದಾಗ ಆಕೆಯನ್ನು ಬಿಡಬೇಕೆಂದು ಆಲೋಚಿಸುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ಬರ್ದಿದೆ. ಬಿಡಬೇಕು, ಯಾಕಂದ್ರೆ she is no more virgin. ಈಕೆ ಕನ್ನಿಕೆ ಅಲ್ಲ, ನಾನು ಆಕೆಯನ್ನ ಸೇರುವ ಮೊದಲೇ ಹೇಗೆ ಆಕೆ ಗರ್ಭಿಣಿಯಾದ್ಲು ಎಂಬುದಾಗಿ ಅವನ ತಲೆಯಲ್ಲಿ ಆಲೋಚನೆ ಬರ್ಲಿಕ್ಕೆ ಶುರುವಾಯ್ತು. he had all the rights to leave her. ಬಿಡ್ಲಿಕ್ಕೆ ಎಲ್ಲ ಕಾರಣಗಳು ಆತನಿಗೆ ಇತ್ತು. ಆದರೆ ದೇವರಾತ್ಮನು ಆತನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಇಗೋ ಯೋಸೇಫನೇ, ಅದು ಪವಿತ್ರಾತ್ಮನ ನೆರಳಿನಿಂದ ಆಕೆ ಗರ್ಭಿಣಿಯಾಗಿದ್ದಾಳೆ, ನೀನು ಆಕೆಯನ್ನು ಸೇರಿಸಿಕೊಳ್ಬೇಕಾಗಿ ಹೇಳಿದ್ರಿಂದ ದೇವರ ಮಾತಿಗೆ ವಿಧೇಯನಾಗಿ ಸಂಪೂರ್ಣವಾಗಿ ಮರಿಯಳನ್ನ ಸೇರಿಸಿಕೊಂಡ. ನಾನು ಆ ವಿಚಾರವನ್ನು ಮಾತಾಡ್ಲಿಕ್ಕಲ್ಲ ಹೇಳ್ತಿರೋದು. ಒಂದು ವೇಳೆ ಈ ದಿನ ವಿಶ್ವಾಸಿಗಳಾಗಿ ನಾನು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳದೆ ಹೋದ್ರೆ, ಆ ವರನಿಗೆ ಮೊದಲಿಂಗನಿಗೆ
ಎಂತ ದ್ರೋಹ ಮಾಡಿದ್ದೇವೆ ಎಂಬುದಾಗಿ ಯೋಚನೆ ಮಾಡಿ. ಸಭೆ ಎಂತ ದ್ರೋಹಿಯಾಗಿ ಆತನ ಮುಂದೆ ಕಾಣಿಸಿಕೊಳ್ಳಬಹುದು. ಏನು ಒಬ್ಬ ಕನ್ನಿಕೆ ಎಂಬುದಾಗಿ ಹೇಳಿದ ಅರ್ಥ ನಾನು ಮೊದಲೇ ಹೇಳಿದಾಗೆ ಪುರುಷನನ್ನ ಅರಿಯದವಳು ಅಂತ. ಪುರುಷನ ಅರ್ಥ ಇರುವುದಾದ್ರೆ ಆಕೆ ಕನ್ನಿಕೆಯೇ ಅಲ್ಲ. ಹಾಗೆಯೇ ಒಬ್ಬ ವಿಶ್ವಾಸಿಯಾದಂತ ನಾವುಗಳು ಸಭೆಯಾಗಿ ಪರಿಶುದ್ಧತ್ವವನ್ನು ಕಾಪಾಡಿಕೊಳ್ಳದೆ ಹೋದ್ರೆ ಆ ಮದಲಿಂಗನಿಗೆ ಹೇಗೆ ನಾವು ಮೆಚ್ಚುಗೆಯಾಗಿ ಕಂಡು ಬರ್ಲಿಕ್ಕೆ ಸಾಧ್ಯ? ಹೇಗೆ ನಾವು ಆ ಮದಲಿಂಗನನ್ನು ಮೆಚ್ಚಿಸ್ಲಿಕ್ಕೆ ಸಾಧ್ಯ ಉಂಟು? ಮದಲಿಂಗನು ಹೇಗೆ ನಿಮ್ಮನ್ನು ಮೆಚ್ಚುತ್ತಾನೆ ಹೇಳ್ರಿ? ಈ ಕಾರಣದಿಂದಲೇ ಸತ್ಯವೇದದಲ್ಲಿ ಈ ಸಭೆಯನ್ನ ಮದಲಗಿತ್ತಿಗೂ ಯೇಸು ಸ್ವಾಮಿಯನ್ನ ಮದಲಿಂಗನಿಗೂ ಹೋಲಿಸಿರುವಂತ ಕಾರಣ, ನಾನು ಮದಲಿಂಗನು, ನೀವು ಕನ್ನಿಕೆಯಾಗಿಯೇ ಇರಬೇಕು. ಏನು ಕನ್ನಿಕೆ ಅಂದ್ರೆ, ಅಕನ್ನಿಕೆ ಅಥವಾ ಆ ಶುದ್ಧತೆಯನ್ನ ಕಳ್ಕೊಂಡಿದ್ರೆ, ಪರಿಶುದ್ಧತ್ವವನ್ನು ಕಳ್ಕೊಂಡಿದ್ರೆ ಹೇಗಿರುತ್ತದೆ? ಯಾರು ಹಾಗಾದ್ರೆ ಏನ್ ಮಾಡಿದ್ರೆ ಅಶುದ್ಧರಾಗ್ತಾರೆ? ಬನ್ರಿ 2 ತಿಮೋಥೆ 3ನೇ ಅಧ್ಯಾಯ 1-5 ವಚನಗಳನ್ನು ಓದೋಣ. ತಿಮೋಥಿಗೆ ಬರೆದಂತೆ 2ನೇ ಪತ್ರಿಕೆ 3ನೇ ಅಧ್ಯಾಯ 1-5 ವಚನಗಳು ಓದಿ. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುತ್ತವೆಂದು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚಿಕೊಳ್ಳುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯ ಇಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವರು. ಇಂಥವರ ಸಹವಾಸವನ್ನು ಮಾಡದಿರು. ಸಾಕು. ವಾಕ್ಯದಲ್ಲಿ ಹೀಗೆ ಬರೆದಿದೆ. ಇವರು ಯಾರು? ಕಡೇ ದಿನಗಳಲ್ಲಿ ತಮ್ಮ ಕನ್ಯತ್ವವನ್ನ ಕಳ್ಕೊಂಡವರು, ಅಶುದ್ಧರಾದವರು, ಅಪವಿತ್ರವಾದವರು ಎಂಬುದಾಗಿ ಹೇಳಬಹುದು. ಮದಲಿಂಗನು ಬರುವಾಗ ಇಂಥವರನ್ನ ಆತನ ಜೊತೆಯಲ್ಲಿ ಕರ್ಕೊಂಡು ಹೋಗುವುದಿಲ್ಲ. ನಿಶ್ಚಿತಾರ್ಥ ಆಗಿದೆ ನಿಜ, ಆದ್ರೆ ನನ್ನ ಕನ್ಯತ್ವವನ್ನು ಕಾಪಾಡಿಕೊಳ್ಳಿಲ್ಲ. ಏನ್ ಕನ್ಯತ್ವ ಕಾಪಾಡಿಕೊಳ್ಳದೆ ಇರೋದು ಅಂದ್ರೆ ಒಬ್ಬಿಕೊಳ್ಳುವುದು, ಅಹಂಕಾರ ಪಡುವುದು, ತಂದೆ ತಾಯಿಗಳನ್ನ ದೂಷಿಸುವುದು. ನೋಡಿ, ವಾಕ್ಯ ಒಂದಲ್ಲ ಎರಡಲ್ಲ, ಇವೆಲ್ಲವೂ ಕೂಡ ಈ ದಿನಗಳಲ್ಲಿ ಅನೇಕ ವಿಶ್ವಾಸಿಗಳಿಂದ ಕಂಡು ಬರುವಂತ ಶುದ್ಧವಾದಂತ ನಡವಳಿಕೆಗಳು ಇವು. ಏನು ಹೇಳ್ತದೆ? ಚಾಡಿ ಹೇಳೋದನ್ನ ಬಹಳಷ್ಟು ಜನ ಸೀರಿಯಸ್ ಆಗಿ ತೆಗೆದುಕೊಂಡೇ ಇಲ್ಲ. ಚಾಡಿ ಹೇಳುವುದು ಇದು ಸಾಧಾರಣವಾಗಿ ಹೋಗ್ಬಿಟ್ಟಿದೆ. ಚಾಡಿ ಕೇಳುವವರು ಕೂಡ ಕೇಳಬಾರ್ದು ಎಂಬತಕ್ಕಂತ ಒಂದು ಸೂಕ್ಷ್ಮತೆನೂ ಕೂಡ ಇಲ್ಲ. ಯಾರಾದ್ರೂ ಒಂದು ಸ್ವಲ್ಪ ಬಂದು, ಬ್ರದರ್ ಇವ್ರು ಹಂಗೆ ಹಿಂಗೆ ಅಂದ್ಬಿಟ್ರೆ, ಹೌದಾ ಇಮ್ಮಿಡಿಯೇಟ್ ನಾವು ನಂಬ್ತೇವೆ. ಹೇಳುವುದು ಎಷ್ಟು ಪಾಪವೋ, ಚಾಡಿ ಕೇಳುವುದು ಕೂಡ ಪಾಪವೇ. ತನ್ನ ಕನ್ಯತ್ವವನ್ನ ಅಪರಿಶುದ್ಧ ಮಾಡಿಕೊಂಡಾಗೆ, ಶುದ್ಧತ್ವ ಇಲ್ಲ. ಮದಲಿಂಗನು ಬರುವಾಗ ನಾನು ಚಾಡಿ ಕೇಳುತ್ತಾ ಕೂತಿದ್ರೆ, ಆಮೇಲೆ ವಾಕ್ಯದಲ್ಲಿ ಹೀಗೆ ಹೇಳ್ತದೆ, ದಮೆ ಇಲ್ಲದವರು, ಉಗ್ರರು. ಇವತ್ತು ನೀವು ನೋಡ್ತಿದ್ದೀರಿ, ನಾನು ಒಬ್ಬನೇ ಅಲ್ಲ, ಎಂಥ ಉಗ್ರತೆ ಉಳ್ಳಂತಕ್ಕಂಥವ್ರು ಇವತ್ತು ನಮ್ಮ ಸಭೆಗಳಲ್ಲಿದ್ದಾರೆ. ಉಗ್ರತೆ ನಾನು ಕಣ್ಣಾರೆ ನೋಡಿದೆ, ನನ್ನ ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಸಭೆಯಲ್ಲಿ ಸಣ್ಣ ಪುಟ್ಟ ಘರ್ಷಣೆಗಳು ನಡೀತಲೇ ಇದ್ದವು. ಯಾವುದೋ ಒಂದು ಸಭೆಯಲ್ಲಿ ಒಂದು ದಿನ, ಆ ದಿನ ಒಂದು ದೊಡ್ಡ ಗಲಾಟೆ ಆಯ್ತು. ಗಲಾಟೆಯಾಗಿ 2 ಗುಂಪುಗಳ ಮಧ್ಯದಲ್ಲಿ ದೊಡ್ಡ ಉಗ್ರ ಹೋರಾಟದ ರೀತಿಯಲ್ಲಿ ಆಗೋಯ್ತು. ಆ ದಿನ ನನ್ನ ಕಿವಿಯಾರೆ ಕಣ್ಣಾರೆ ನೋಡಿದ್ದು, ವಿಶ್ವಾಸಿಗಳು ಎಷ್ಟು ಒಳ್ಳೆಯವರು, ದೇವಭಕ್ತರು, ಪ್ರಾರ್ಥನೆ ಮಾಡುವವರು, ಆರಾಧನೆ ಮಾಡುವವರು ಎಂಬುದಾಗಿ ಇದ್ರೋ, ಅವರ ಬಾಯಲ್ಲಿ ಬರಬಾರದ ಮಾತುಗಳು ಆ ದಿನ ಬಂದವು. ಯಾವ ಅನ್ಯ ಉಗ್ರನಿಗೂ ಕೂಡ ಕಡಿಮೆ ಇಲ್ಲ. ನಾವು ಕೆಟ್ಟವನು, ಅವನು ದೇವರನ್ನೇ ನಂಬಿಲ್ಲ, ಅವನು ಎಂಥ ಕೆಟ್ಟವನು ಎಂಬುದಾಗಿ ನಾವ್ ಏನ್ ಹೇಳ್ತೀವೋ ಆ ರೀತಿ ಅಂತ ಎಲ್ಲಾ ಪದಗಳು ಈ 2 ಗುಂಪಿನಲ್ಲೂ ಬಂದವು. ಆ ಕಡೆ ಗುಂಪಿನವರು ಮಾತಾಡಿದ್ರು, ಇವರು ಮಾತಾಡಿದ್ರು. ಒಬ್ರು ಶರ್ಟ್ನ ತೋಳನ್ನ ಮಡಿಸಿಕೊಂಡು ಅವರು ಹೊಡೆದಾಟಕ್ಕೆ ಅವರು ನಿಂತು ಬಿಟ್ರು.
ಏನು ಕಡಿಮೆನೇ ಇಲ್ಲ ಅವ್ರಿಗೆ. ಅಷ್ಟ್ರ ಮಟ್ಟಿಗೆ ಹೊಡೆದಾಟಕ್ಕೆ ನಿಂತರು. ಶರ್ಟ್ ತೊಗೊಂಡ್ ಮಾಡಿಸ್ಕೊಂಡ್ರು. ಬನ್ರಿ ಬನ್ರಿ ಅಲ್ಲ, ಬಾ ಈಗ ಏನ್ ಮಾಡ್ತೀಯ ನೋಡೋಣ ಅಂತ ಹೇಳಿ ಜಗಳಕ್ಕೆ ನಿಂತರು. ನನಗೆ ಏನಪ್ಪ, ಇಷ್ಟು ದಿನ ಇವ್ರನ್ನ ನೋಡಿದ್ದೇ ಸುಳ್ಳ ಅಥವಾ ಈಗ ನೋಡ್ತಿರಾರೆ ನಿಜವಾದವ್ರ, ಆಗಿದ್ದವರೇ ನಿಜವಾದವರ ಅಂತ ಹೇಳಿ ಅನ್ನಿಸ್ಬಿಡ್ತು. ಹಾಗೆ ಅನೇಕರು ಇವತ್ತು ಉಗ್ರತೆಯುಳ್ಳವರಾಗಿರ್ತಕ್ಕಂಥದ್ದನ್ನ ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ನನ್ನ ಪ್ರೀತಿ ದೇವ ಜನರ, ಇದನ್ನೆಲ್ಲ ವಿವರಣೆ ಮಾಡ್ಲಿಕ್ಕೆ ನಂಗೆ ಸಮಯ ಇಲ್ಲ. ಕನ್ಯತ್ವವನ್ನ ಕಳ್ಕೊಂಡಿರ್ತಕ್ಕಂಥವ್ರನ್ನ ಮದಲಿಂಗನು ಒಪ್ಪಿಕೊಳ್ಳಲಾರ. ಹೇಗೆ ಅವರು ಎಣ್ಣೆ ಇಲ್ಲದವರಾಗಿ ಸಪ್ಪೆ ಮೋರೆ ಹಾಕಿಕೊಂಡು 10 ಮಂದಿ ಕನ್ನಿಕೆಯರಲ್ಲಿ 5 ಮಂದಿ ಕನ್ನಿಕೆಯರು ವಾಪಸ್ ಬಂದ್ರೋ ಅಥವಾ ಮದಲಿಂಗನ ಜೊತೆಯಲ್ಲಿ ಹೋಗಕ್ ಆಗ್ಲಿಲ್ವೋ, ಆ ಉದಾಹರಣೆ ಯಾಕೆ ಬರ್ದಿದೆ ಅಂದ್ರೆ, ಬಹಳಷ್ಟು ಜನ ನಾವು ವಿಶ್ವಾಸಿಗಳು ಎಂಬುದಾಗಿ ಹೇಳಿಕೊಂಡವರು ಬಹುಶಃ ಆ ಮದಲಿಂಗನು ಬರುವಾಗ ಎಣ್ಣೆ ಇಲ್ಲದವರಾಗಿ, ಅಶುದ್ಧರಾಗಿ, ಶುದ್ಧತೆ ಇಲ್ಲದೆ ಅಪವಿತ್ರರಾಗಿ ಕಂಡು ಬಂದಾಗ ಆ ಮದಲಿಂಗನು ತಿರಸ್ಕಾರಕ್ಕೆ ಒಳಗಾಗಬಹುದು, ತಿರಸ್ಕಾರ ಮಾಡಬಹುದು. ಅದನ್ನೇ ಈ ವಾಕ್ಯದಲ್ಲಿ ನಿಮಗೂ ನನಗೆ ಎಚ್ಚರಿಕೆ ಆಗಿ ಕೊಡಲ್ಪಟ್ಟಿದೆ. ಆಗಿರುವುದರಿಂದ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನಂಬಿಕೆ ಇಲ್ಲದವರು, ವಾಕ್ಯಕ್ಕನುಸಾರವಾಗಿ ಜೀವಿಸದವರು, ನಾಮಕಾವಸ್ಥೆಯಾದಂತಹ ವಿಶ್ವಾಸಿಗಳು, ಹೀಗೆ ಅನೇಕರು ಆ ದಿನ ಆ ಮೂರ್ಖ ಕನ್ನಿಕೆಯರಾಗಿ ಬಿಡಲ್ಪಡಬಹುದು. ಮದಲಿಂಗನು ಕನ್ಯತ್ವವನ್ನು ಕಾಪಾಡಿಕೊಂಡಂತ ಯಥಾರ್ಥವಾದಂತ ವಿಶ್ವಾಸಿಗಳನ್ನ, ಅಂದ್ರೆ ಸಭೆಯಾಗಿ ತನ್ನೊಟ್ಟಿಗೆ ವಿವಾಹಕ್ಕಾಗಿ ಕರೆದುಕೊಂಡು ಹೋಗುವಂತ ದಿನಗಳು ಬಹಳ ಹತ್ತಿರದಲ್ಲೇ ಇದೆ. ಇನ್ನೂ ಅನೇಕರಿಗೆ ಕಾಯ್ಲಿಕ್ಕೂ ಕೂಡ ತಾಳ್ಮೆ ಇಲ್ಲ. ಆ ಮದಲಿಂಗನು ಬಂದು ಕರ್ಕೊಂಡು ಹೋಗುವಂತ ದಿನಕ್ಕೆ ಕಾಯುವ ತಾಳ್ಮೆ ಕೂಡ ಇಲ್ಲ. ಅಯ್ಯೋ ಏನ್ರಿ, ಆಗ್ಲಿಂದಲೂ ಇದನ್ನೇ ಹೇಳ್ತಿದ್ದಾರೆ. ಪೌಲನು ಅದನ್ನೇ ಹೇಳ್ದ ಅಂತೀರಾ, ಇವರು ಸಮಾಜ ಕ್ರಾಂತಿಕಾರರು, ಸೋಷಿಯಲ್ ರಿಫಾರ್ಮರ್ಸ್, ಸಮಾಜ ಪರಿವರ್ತನೆ ಮಾಡಿದಂತ ದೊಡ್ಡ ದೊಡ್ಡ ವ್ಯಕ್ತಿಗಳು, ಅವ್ರನ್ನೂ ಇದೇ ಹೇಳಿದ್ರು ಅಂತೀರಾ. ನೀವು ಆರ್ಬಿನೂ ಇದನ್ನೇ ಹೇಳ್ತಿದ್ದ ಅಂತೀರಾ, ಆಂಟೋನಿನಾರಿಸ್ಕ್ರೂ ಇದನ್ನೇ ಹೇಳ್ತಿದ್ದ ಅಂತೀರಾ, ನೀವು ಅದನ್ನೇ ಹೇಳ್ತಿದ್ರಿ. ಇದು ಯಾವಾಗ ಆಗುತ್ತೆ? ನಿಮ್ ಕಲ್ಪನೆ ಇದು. ಹೀಗ ಅಂದವರು ಕೂಡ ನಮ್ಮ ಸಹೋದರ ಸಭೆಗಳಲ್ಲಿದ್ದಾರೆ. ಯಾವಾಗ ಇದನ್ನ ಹೇಳದೇ ಆಯ್ತು, ಇದು ನೆರವೇರ್ಲೇ ಇಲ್ಲ, ಇದೆಲ್ಲ ನಿಮ್ ಕಲ್ಪನೆ, ಇದು ಅದು ಹೇಳಿರೋ ಅರ್ಥವೇ ಬೇರೆ ಎಂಬುದಾಗಿ ಹೇಳ್ತಕ್ಕಂಥವ್ರು. there is no patience today to wait for the groom. ಅಂಥವರು ಕೂಡ ಆ ದಿನ ಸೇರಲಾರ. ಆಗಿರುವುದರಿಂದ ಈ ಸಭೆಯು ಕ್ರಿಸ್ತನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದೆ. ಇನ್ನೇನು ಆತನು ತನ್ನ ಗೆಳೆಯರು, ದೇವದೂತರು, ಗೆಳೆಯರು ಯಾರು? ದೇವದೂತರು, ಅವರ ಸಂಗಡ ಬಂದು ಈ ಕನ್ಯೆ ಎಂಬತಕ್ಕಂಥ ಸಭೆಯನ್ನ ತನ್ನೊಟ್ಟಿಗೆ ಕರೆದೊಯ್ಯುವಂತ ಕಾಲ ಬಹಳ ಸನ್ನಿಹಿತವಾಗಿದೆ. ನೀವು ನಾನು ಆ ಸಭೆಯಲ್ಲಿ ಒಂದು ಭಾಗಗಳಾಗಿ ಕನ್ಯತ್ವವನ್ನು ಕಾಪಾಡಿಕೊಳ್ಳಿಕ್ಕೆ ಎಷ್ಟು ಪ್ರಯಾಸ ಪಡಬೇಕೋ ಅಷ್ಟೆಲ್ಲ ಪ್ರಯಾಸ ಪಡೋಣ. ಆತನ ಮುಂದೆ ಪೌಲನು ಹೇಳುವಾಗೆ, ನಿಮ್ಮನ್ನು ಶುದ್ಧ ಕನ್ನಿಕೆಯೋಪಾದಿಯಲ್ಲಿ ಒಪ್ಪಿಸಬೇಕೆಂಬುದಾಗಿ ನಾನು ತೀರ್ಮಾನ ಮಾಡಿದ್ದೇನೆ. ಆದರೆ ನೀವು ಕನ್ನಿಕೆಯರಾಗಿ ಉಳಿಬೇಕು ಎಂಬತಕ್ಕಂಥದ್ದೇ ಅರ್ಥ ಪೌಲನು ಹೇಳ್ತೇನೆ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 31-32 ವಚನ ಕೂಡ ಓದಿ ನಾವಿಲ್ಲಿಗೆ ಮುಕ್ತಾಯ ಮಾಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 31-32 ಓದ್ತೀರಾ? ಇದರ ನಿಮಿತ್ತದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಬರೆದದ್ದೇ. ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತನಾಡುತ್ತಾ ಇದ್ದೇನೆ. ಇದುವರೆಗೆ ಗುಪ್ತವಾಗಿದ್ದ ಈ ಸತ್ಯಾರ್ಥವು ಬಹು ಗಂಭೀರವಾದದ್ದು. ಸಾಕು. ಇಲ್ಲಿ ಮತ್ತೊಂದು ವಾಕ್ಯ ಏನ್ ಹೇಳದಂದ್ರೆ, ಇದೇ ವಾಕ್ಯ, ಈ ಕಾರಣದಿಂದ ಪುರುಷನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ಹೆಂಡತಿಯನ್ನು ಸೇರಿಕೊಳ್ಳುವನು ಅಂದ್ರೆ, ಈಗ ಆತನಿಗೆ ನಿಶ್ಚಿತಾರ್ಥವಾಗಿದೆ, ಪ್ರತ್ಯೇಕವಾಗಿ ಬದುಕಲಿಕ್ಕೆ ಆತನಿಗೆ ಎಲ್ಲ ಸಿದ್ಧತೆ ಆಗಿದೆ. ಹಾಗಾಗಿ ಆತನು ತನ್ನ ಮೊದಲ ಗಿತ್ತಿಯನ್ನ ತನ್ನೊಟ್ಟಿಗೆ ಕರ್ಕೊಂಡು ಹೋಗಿ ಸಾಂಸಾರಿಕವಾದ ಜೀವನ ನಡೆಸಲಿಕ್ಕೆ ಸಿದ್ಧನಾಗಿದ್ದಾನೆ ಎಂಬುದಾಗಿ ಹೇಳುವ ಅರ್ಥದಲ್ಲಿ ವಿವಾದ ಹಿನ್ನೆಲೆ ಅದು ಬರೆದಿದೆ. ನೀವು ನಾನು ಆ ಮದಲಿಂಗನ ಸೇರಿಕೊಳ್ಳಿಕ್ಕೆ ತವಕದಿಂದ ಸಿದ್ಧರಾಗಿ ಶುದ್ಧರಾಗಿ ಕಾಯೋಣ ಪ್ರಿಯರೇ. ಈ ನಂಬಿಕೆ ಇಲ್ಲದವರು ಹೇಳುವ ಪ್ರಕಾರ ಆತನು ತಡ ಮಾಡುತ್ತಾ ಇಲ್ಲ. ಅದು ಕರ್ತನ ಚಿತ್ತ. ಯಾರು ಕೂಡ
ನಾಶವಾಗಬಾರದು ಎಂಬುದಾಗಿ ಹೇಳಿ ತನ್ನ ಮಹಾಕೃಪೆಯಿಂದ ಆತನು ಸಮಯ ಕೊಟ್ಟಿದ್ದಾನೆ. ಈ ಸಮಯ ಇರುವಾಗ ನಾವು ಒಂದು ವೇಳೆ ಇನ್ನೂ ಕೂಡ ಅಶುದ್ಧರಾಗುತ್ತಾ ಬದುಕ್ತಾ ಇದ್ರೆ ಶುದ್ಧ ಮಾಡಿಕೊಳ್ಳೋದನ್ನ ಕಲಿಯೋಣ. ತಾಳ್ಮೆಯಿಲ್ಲದವರಾಗಿದ್ರೆ ತಾಳ್ಮೆ ತಂದುಕೊಳ್ಳೋಣ. ಮದಲಿಂಗನನ್ನು ಮೆಚ್ಚಿಸಲಿಕ್ಕೆ ಏನೇನ್ ಬೇಕೋ ಅದನ್ನೆಲ್ಲವನ್ನು ನಾವು ಮಾಡಿಕೊಳ್ಳೋಣ. ಅವಿವಾಹ ಕಾಲವು ಬಹಳ ಬೇಗನೆ ಬರ್ಲಿಕ್ಕಿದೆ. ಮದಲಿಂಗನು ಬರ್ಲಿಕ್ಕಿದ್ದಾನೆ, ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕಿದ್ದಾನೆ. ಆ ಸಂತೋಷ ಸುಮಧುರ, ಯೆರೆಮೀಯನು ಹೇಳುವಾಗೆ ಕೋಲಾಹಲ, ಹರ್ಷಧ್ವನಿ, ವಧುವರರ ಸ್ವರ ಒಂದು ದಿನ ಹೊಸ ಯೆರೂಸಲೇಮಿನ ಬೀದಿಗಳಲ್ಲಿ ಕೇಳಿಸ್ಲಿಕ್ಕಿದೆ. ನಾವು ನೀವು ವಿವರಣೆ ಮಾಡ್ಲಿಕ್ಕೆ ಆಗದೇ ಇರತಕ್ಕಂಥ ಸಂತೋಷವನ್ನ ಆ ದಿನ ಅನುಭವಿಸ್ಲಿಕ್ಕಿದ್ದೇವೆ. ಕರ್ತನು ಈ ವಾಕ್ಯ ಭಾಗವನ್ನ ಆಶೀರ್ವದಿಸಿಕೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನೊಂದು ಸಭೆಯನ್ನ ಇನ್ನೊಂದು ಯಾವುದಕ್ಕೆ ಹೋಲಿಕೆಯಾಗಿದೆ, ಬಹಳ ಸಂತೋಷದ ವಿಚಾರ, ಅದನ್ನು